ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ರ. ನೋಡಿ, ಇವತ್ತಿನ ಕ್ಲಾಸ್ ನಂಬರ್ 24 ಆಗುತ್ತೆ. ನಾವೊಂದು ಸರಣಿಯನ್ನು ಮಾಡ್ತಾ ಇದ್ದೀವಿ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ ಸಿ ಮತ್ತು ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಸರಣಿಯನ್ನು, ಒಂದು ಸೀರೀಸನ್ನು ಮಾಡ್ತಾ ಇದ್ದೀವಿ. ಆ ಸೀರೀಸ್ನ ಕ್ಲಾಸ್ ನಂಬರ್ 24 ಆಗುತ್ತೆ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಜೆಟ್ 2021 ಬಗ್ಗೆ, ನೋಡಿ ಆಯವ್ಯಯ 2021-22 ಬಗ್ಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ, ಸೊ ಮುಂದೆ ಬರ್ತಕ್ಕಂಥ PC, PSI, STA, ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದಷ್ಟು ಅಂಶಗಳನ್ನು ಬಜೆಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಸರ್ ಕರ್ನಾಟಕ ರಾಜ್ಯದ ಯೋಜನೆಗಳ ಮೇಲೆ ಮತ್ತು ಭಾರತದ ವಿವಿಧ ಯೋಜನೆಗಳ ಮೇಲೆ ಒಂದು ವಿಡಿಯೋಗಳನ್ನು ಮಾಡಿ ಸರ್ ಅಂತ. ಸೊ ನೋಡಿ, ಯೋಜನೆಗಳಂದರೆ ಬಜೆಟಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳಾಗ್ತವೆ. ಬಜೆಟಲ್ಲಿ ಏನು ಮಾಡ್ತಾರೆ, ಸೊ ಇಂದಿನ ಒಂದು ವರ್ಷದಲ್ಲಿ ತಂದಿರತಕ್ಕಂಥ ಯೋಜನೆಗಳ ಮೇಲೆ ಎಷ್ಟು ಹಣವನ್ನು ನಿಗದಿ ಮಾಡಿದ್ದೀವಿ ಮತ್ತು ಹೊಸ ಯೋಜನೆಗಳು ಯಾವುವು ಅಂತ ಬಜೆಟಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದ ಯೋಜನೆಗಳು ಯಾವ್ಯಾವು ಅಂತ ನೋಡಬೇಕಾದ್ರೆ ನಾವು ಬಜೆಟ್ ಕಾಪಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 63 ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ಬಜೆಟನ್ನು ಅನಾಲಿಸಿಸ್ ಮತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, PC, PSI, STA, ಗ್ರೂಪ್ ಸಿ ಈ ರೀತಿಯ ಪರೀಕ್ಷೆಗಳಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ನೀವು ಕಂಪ್ಲೀಟಾಗಿ KS ಮತ್ತು FDA ಮತ್ತು ಇನ್ನಿತರ ಸೊ ಹೈ ಲೆವೆಲ್ ಎಕ್ಸಾಮ್ಸ್ ನೋಡಬೇಕಾದ್ರೆ, ಸೊ ಇದ್ರ ಮೇಲೆ ಬಜೆಟ್ ಮೇಲೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ 3 ವಿಡಿಯೋಗಳನ್ನು, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ, ಸೊ 3 ವಿಡಿಯೋಗಳನ್ನು ಕಂಪ್ಲೀಟ್ ಅನಾಲಿಸಿಸನ್ನು ಮಾಡಿದ್ದೀನಿ. ಅದು ಸ್ವಲ್ಪ ಹೈ ಲೆವೆಲ್ ಡಿಸ್ಕಷನ್ ಇರುತ್ತೆ. ಬಟ್ PC, PSI ಲೆವೆಲಲ್ಲಿ, SDA ಲೆವೆಲಲ್ಲಿ ಅಷ್ಟೊಂದು ಡೀಪಾಗಿ ಕೇಳೋಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಈ ಎಕ್ಸಾಮ್ಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಮುಂದೆ ನಮಗೆ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಮತ್ತು STA ಎಕ್ಸಾಮ್ಗಳು ಇರೋದ್ರಿಂದ ಆ ಎಕ್ಸಾಮ್ಗಳಿಗೆ ಯಾವ ರೀತಿ ಕೇಳ್ಬೋದು, ಯಾವ ಯೋಜನೆಗಳು ಇಂಪಾರ್ಟೆಂಟ್ ಆಗ್ತವೆ, ಅವುಗಳನ್ನು ಮಾತ್ರ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಯಾವ ಯೋಜನೆ ಏನೇನು, ಸೊ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಇದು ಕರ್ನಾಟಕದ ಬಜೆಟ್ ಮೇಲೆ ಒಂದು ಕಂಪ್ಲೀಟ್ ಡಿಸ್ಕಷನ್ ಆಗುತ್ತೆ, ಕ್ಲಾಸ್ ನಂಬರ್ 24. ಸೊ ಭಾಳ ಜನ ಕೇಳ್ತಾ ಇದ್ರಿ ಯೋಜನೆಗಳ ಮೇಲೆ. ಯೋಜನೆಗಳಂದ್ರೆ ಬೇರೇನೂ ಅಲ್ಲ, ಎಕನಾಮಿಕ್ ಸರ್ವೆ ಮತ್ತು ಬಜೆಟಲ್ಲಿ ಇರ್ತಕ್ಕಂಥವೇ ಯೋಜನೆಗಳಾಗ್ತವೆ. ಅಂದರೆ ಸರ್ಕಾರ ಯಾವ ಯೋಜನೆಗಳನ್ನು ತಂದಿತ್ತು ಮತ್ತು ಮುಂದೆ ಯಾವ ಯೋಜನೆಗಳನ್ನು ತರೋದಕ್ಕೆ ಹೋಗ್ತಾ ಇದೆ ಅನ್ನೋದೇ ಯೋಜನೆಗಳು ಅಥವಾ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆಗುತ್ತೆ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಜೆಟನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಎಕನಾಮಿಕ್ ಸರ್ವೆ ಮತ್ತು ಭಾರತದ ಬಜೆಟ್ಗಳನ್ನು ಸಹಿತ ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಸೊ ಇಲ್ಲಿ ನಾವು ಹೇಳ್ತಾ ಇದ್ದೆ ಆಲ್ರೆಡಿ, ನೋಡಿ ಪಾರ್ಟ್ 1ನಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ, ಪಾರ್ಟ್ 2, 3 ಏನೇನು ಡಿಸ್ಕಷನ್ ಮಾಡಿದ್ವಿ ಅಂತ ಇಲ್ಲಿ ಒಂದು ಟಾಪಿಕ್ಗಳನ್ನ ಕೊಟ್ಟಿದ್ದೀನಿ. ಓಕೆ, ಈ ಟಾಪಿಕ್ಗಳನ್ನ ನಾನು ಓದಕ್ಕೆ ಹೋಗಲ್ಲ, ಯಾಕಂದರೆ ವೆರಿ ಲೆಂತಿ ಆಗುತ್ತೆ. 3 ಭಾಗಗಳಲ್ಲಿ ನಾವು ಆಲ್ರೆಡಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿರೋದನ್ನ ಈಗ ಕ್ವಿಕ್ ಗ್ಲಾನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಜೆಟ್ ಮೇಲೆ ಒಂದು ಕ್ವಿಕ್ ಗ್ಲಾನ್ಸ್. ಹಾಗಾದರೆ ಯಾವ್ಯಾವ ಯೋಜನೆಗಳು ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಸೊ ಈ ರೀತಿ ಕೇಳಿಬಿಡ್ತಾನೆ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಅಥವಾ ನೋಡಿ, ಬೇಡ್ತಿ ಮತ್ತು ವರದಾ ನದಿ ಜೋಡಣಾ ಯೋಜನೆ. ಸೊ ಯಾವ ಒಂದು ಜಿಲ್ಲೆಯಲ್ಲಿ ಬರ್ತವೆ, ಯಾವ ಉದ್ದೇಶ, ಸೊ ಯಾವ ನದಿಯ ಉಪನದಿ, ಈ ಥರ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ, ಕಿಂಡಿ ಅಣೆಕಟ್ಟು ಯೋಜನೆ, ಚಿಗುರು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಲ್ವಾ? ಸೊ ಜೊತೆಗೆ ಸಾಮರ್ಥ್ಯ ಮತ್ತು ಸಾರಥ್ಯ ಎಂಬ ವಿನೂತನ ಕಾರ್ಯಕ್ರಮ, ರಾಜ್ಯದ ಮೊದಲ ರಾಷ್ಟ್ರೀಯ ಯೋಜನೆ ಯಾವುದು, ಮನೆ ಮನೆಗೆ ಗಂಗೆ ಯೋಜನೆ, ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ. ಇವೆಲ್ಲವುಗಳು ನೋಡಿ ಗೌರ್ಮೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಆಗ್ತವೆ, ವೇರಿಯಸ್ ಸ್ಕೀಮ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಸೊ ಜೊತೆಗೆ ಪಾರ್ಟ್ 2ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಇಲ್ಲಿದ್ದಾವೆ ನೋಡಿ. ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ಆನ್ಲೈನ್ ಮಾರುಕಟ್ಟೆಯನ್ನು, ವಿವಿಧ ನೀರಾವರಿ ಯೋಜನೆಗಳಿಗೆ ಅನುದಾನ ಎಷ್ಟು ನೀಡಿದ್ದಾರೆ, 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕ ರಾಜ್ಯದ ಪಾಲು ಎಷ್ಟಿದೆ, ವಿವಿಧ ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಸ್ಥಾನ ಯಾವುದ್ಯಾವುದಿದೆ. ಸೊ ಅವೆಲ್ಲವನ್ನು ನೋಡ್ತಾ ಹೋಗೋಣ. ನೋಡಿ, ಗುರುಚೇತನ ಮತ್ತು ಓದು ಕರ್ನಾಟಕ ಯೋಜನೆಗಳ ಉದ್ದೇಶವೇನು, ಹೊಸ ಆಯುಷ್ ವಿಶ್ವವಿದ್ಯಾನಿಲಯವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಅಂದ್ರೇನು, ಈಸ್ ಆಫ್ ಲಿವಿಂಗ್ ಇಂಡೆಕ್ಸಲ್ಲಿ ಬೆಂಗಳೂರು ಯಾವ ಸ್ಥಾನದಲ್ಲಿದೆ. ನೋಡಿ, ಪದ್ಮಭೂಷಣ ಡಾಕ್ಟರ್ H. ನರಸಿಂಹಯ್ಯ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಎಲ್ಲವನ್ನು ನಾನು ಓದಕ್ಕೆ ಹೋಗಲ್ಲ, ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಆದಿಚುಂಚನಗಿರಿನಾಥ ಪಾರಂಪರಿಕ ಕೇಂದ್ರ ಯಾವುದಕ್ಕೆ ತರ್ತಾ ಇದ್ದಾರೆ, ಎಲ್ಲಿ ತರ್ತಾ ಇದ್ದಾರೆ. ಓಕೆ, ಸ್ವಾಮಿತ್ವ ಯೋಜನೆ ಅಂದ್ರೇನು. ಓಕೆ, ನೆಕ್ಸ್ಟು ನೋಡಿ, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಅಂತಕ್ಕಂಥ ನೂತನ ಯೋಜನೆ. ಓಕೆ, ಸೊ ಇವೆಲ್ಲವುಗಳನ್ನು ನಾವು ಕರ್ನಾಟಕದ ಬಜೆಟ್ ಮೇಲೆ ಈ ಒಂದು ಡಿಸ್ಕಷನಲ್ಲಿ ನೋಡ್ತಾ ಹೋಗೋಣ. ನಾನು ಇನ್ನೊಮ್ಮೆ ಎಚ್ಚರಿಸ್ತಾ ಇದ್ದೀನಿ, ಇದು ಕೇವಲ ಪೊಲೀಸ್ ಕಾನ್ಸ್ಟೇಬಲ್, PSI, STA ಈ ರೀತಿಯ ಒಂದು ಸಿಂಪಲ್ ಕ್ವಶನ್ಸ್ ಏನು ಬರ್ತಾವಲ್ವ ಆ ಎಕ್ಸಾಮ್ಸ್ಗೆ ಉಪಯೋಗ ಆಗುತ್ತೆ. ನೀವು ಕಂಪ್ಲೀಟಾಗಿ ನೋಡಬೇಕಂದ್ರೆ ಸಪ್ರೇಟ್
ಪ್ಲೇಲಿಸ್ಟೇ ಮಾಡಿದ್ದೀನಿ, ಅಲ್ಲೋಗಿ ಬಜೆಟ್ ಮೇಲಿನ ಕಂಪ್ಲೀಟ್ ಡಿಸ್ಕಷನನ್ನು ನೋಡ್ತಾ ಹೋಗ್ಬೋದು. ಈಗ ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ಒಂದು ಕ್ವಿಕ್ ಗ್ಲಾನ್ಸನ್ನು ಮಾಡೋಣ ಅನ್ನೋ ಉದ್ದೇಶಕ್ಕೆ. ಓಕೆ, ಸೊ ಇದು ನನ್ನ ಕಿರುಪರಿಚಯ. ನಾವು ಆಲ್ರೆಡಿ ಹೇಳ್ತಾ ಇದ್ದೆ, ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ ಸಿ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಪ್ಲೇ ಲಿಸ್ಟು. ಅದರಲ್ಲಿ ನೋಡಿ, ಕ್ಲಾಸ್ 1 and 2ನ ನಾವು ಜನರಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ 3 ಅರ್ಥಶಾಸ್ತ್ರದ ಮೇಲೆ, ಅಂದರೆ 2011ರ ಜನಗಣತಿಯಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ಅದರಲ್ಲೂ ಸಹಿತ ಕರ್ನಾಟಕಕ್ಕೆ ಫೋಕಸ್ ಮಾಡಿ, ಅಂದರೆ ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು, ಅತಿ ಕಡಿಮೆ ಯಾವುದು, ಕರ್ನಾಟಕದ ಲಿಂಗಾನುಪಾತ ಎಷ್ಟಿದೆ, ಅಥವಾ ಮಹಿಳೆಯರ ಒಂದು ಸಂಖ್ಯೆ ಎಷ್ಟಿದೆ, ಅವೆಲ್ಲವುಗಳನ್ನು ನಾವು ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಿಸಿದಂತೆ ಸೆನ್ಸಸ್ ಆಫ್ ಇಂಡಿಯಾದ್ದು ಒಂದು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ನೋಡಿದ್ವಿ. ಜೊತೆಗೆ ಕ್ಲಾಸ್ ನಂಬರ್ 4ಅಲ್ಲಿ GK ಸೀರೀಸಲ್ಲಿ ಮೊದಲನೇ ವಿಡಿಯೋ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು. ಓಕೆ, ಅದಾದಮೇಲೆ ಕರೆಂಟ್ ಅಫೇರ್ಸನ್ನು ಕ್ವಿಕ್ ಗ್ಲಾನ್ಸ್ ಮಾಡಿದ್ವಿ. ಇಡೀ ಜನವರಿ 2021ರ ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಫೆಬ್ರವರಿ 2021ರ ಕ್ವಿಕ್ ಗ್ಲಾನ್ಸ್ ಅನ್ನು ಕೂಡ ಮಾಡಿದ್ವಿ. ನಂತರ GK ಸೀರೀಸ್ 2 ಅಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಂದರೆ ಸ್ಥಾಪನೆ, ಕೇಂದ್ರ ಕಚೇರಿ ಮತ್ತು ಸದಸ್ಯ ರಾಷ್ಟ್ರಗಳ ಬಗ್ಗೆ. ನಂತರ ಕಂಪ್ಯೂಟರ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಕಂಪ್ಯೂಟರ್ ಮೇಲೆ 4 ವಿಡಿಯೋಗಳನ್ನು ಮಾಡಿದ್ವಿ ನೋಡಿ, ಪಾರ್ಟ್ 1, 2, 3, 4 ಅಂತ. ನಂತರ ಕರೆಂಟ್ ಅಫೇರ್ಸ್ ಮಾರ್ಚ್ ತಿಂಗಳದ ಕ್ವಿಕ್ ಗ್ಲಾನ್ಸ್ ಮಾಡಿದ್ವಿ. ನೆಕ್ಸ್ಟ್ GK ಸೀರೀಸ್ 3 ಅಲ್ಲಿ ಭಾರತದ ಪ್ರಶಸ್ತಿಗಳು ಮತ್ತು ಗೌರವಗಳ ಮೇಲೆ ಕಂಪ್ಲೀಟ್ ಮಾಡಿದ್ವಿ. ಸೊ ಅದಾದಮೇಲೆ GK 4 ಅಲ್ಲಿ ಕರ್ನಾಟಕದ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಹಿಡಿದಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ 5 and 6 ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಕೂಡ ಸಮಗ್ರ ಮಾಹಿತಿಯನ್ನು ನೋಡಿದ್ವಿ. ಅದನ್ನು ಬಿಟ್ಟು ಕ್ವಶನ್ ಬರಕ್ಕೆ ಚಾನ್ಸೇ ಇಲ್ಲ, ಅಷ್ಟೊಂದು ಡಿಸ್ಕಷನ್ನ ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಮಾಡಿದ್ವಿ. ಅದಾದಮೇಲೆ ಪರಿಸರ ವಿಜ್ಞಾನದ ಸೀರೀಸನ್ನು ಮಾಡಿದ್ವಿ. ಅಲ್ಲೂ ಸಹಿತನು ಭಾರತದ ವಿವಿಧ ಸಂರಕ್ಷಿತ ಪ್ರದೇಶಗಳು, ಅದು ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಾಗಿರ್ಬೋದು, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು, ಜೀವಗೋಳಧಾಮಗಳು, ರಾಮ್ಸರ್ ತಾಣಗಳು ಎಲ್ಲವನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಕರ್ನಾಟಕದನ್ನ ಪಾರ್ಟ್ 4 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕದಲ್ಲಿರುವ ವಿವಿಧ ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಸಂರಕ್ಷಿತ ಪ್ರದೇಶಗಳು, ವನ್ಯಜೀವಿ ಧಾಮಗಳು, ಸಮುದಾಯ ಮೀಸಲು ಪ್ರದೇಶಗಳು, ಸಂರಕ್ಷಣಾ ಮೀಸಲು ಪ್ರದೇಶಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಬಯೋಸ್ಫಿಯರ್ ರಿಸರ್ವ್ಸ್, ಇವೆಲ್ಲವುಗಳನ್ನು ಡಿಸ್ಕಸ್ ಮಾಡಿದ್ವಿ ಪರಿಸರ ವಿಜ್ಞಾನದ 4ನೇ ವಿಡಿಯೋದಲ್ಲಿ. ಇನ್ನು 7, 8 ಕರೆಂಟ್ ಅಫೇರ್ಸ್ ಮೇಲೆ ಆಗಸ್ಟ್ 2021ರ ವೀಕ್ 1 ಮತ್ತು ವೀಕ್ 2 ಕೂಡ ನೋಡಿದ್ದಾಯಿತು. ಈಗ 24ನೇ ಕ್ಲಾಸ್ ಆಗುತ್ತೆ ಬಜೆಟ್ 1, ಕರ್ನಾಟಕದ ಬಜೆಟ್ 2021-22ನೇ ಸಾಲಿನದು. ನೆಕ್ಸ್ಟ್ ಭಾರತದ ಬಜೆಟ್, ನೆಕ್ಸ್ಟ್ ಕರ್ನಾಟಕದ ಎಕನಾಮಿಕ್ ಸರ್ವೆ, ನಮ್ಮ STA, FDA, ಗ್ರೂಪ್ ಸಿ, PC, PSIಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅದ್ರ ಮೇಲೇ ಫೋಕಸ್ ಮಾಡ್ತಾ ಹೋಗ್ತಕ್ಕಂಥದ್ದು. ಅಂದರೆ ವಿವಿಧ ಯೋಜನೆಗಳು ಯಾವ್ಯಾವು ಮತ್ತು ಆ ಯೋಜನೆಗಳನ್ನು ಯಾವ ಉದ್ದೇಶಕ್ಕೆ ತರ್ತಾ ಇದ್ದಾರೆ, ಸೊ ಇವೆಲ್ಲವುಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಯಾಕೆ ಇಲ್ಲಿ ನಾನು ಈ ವಿಡಿಯೋಗಳನ್ನ ಫೋಕಸ್ ಮಾಡಿ ಹೇಳಿದಂದರೆ, ಸೊ ಭಾಳ ಜನ ಕೇಳ್ತಾ ಇದ್ರಿ, ಸರ್ ಪ್ರಶಸ್ತಿಗಳು ಮತ್ತು ಗೌರವಗಳ ಮೇಲೆ ಮಾಡಿ ಸರ್ ಅಂತ. ಆಲ್ರೆಡಿ ಮಾಡಿದ್ದೀನಿ ನೋಡಿ, ಕ್ಲಾಸ್ ನಂಬರ್ 15 ಮತ್ತು ಕ್ಲಾಸ್ ನಂಬರ್ 14, ಕ್ಲಾಸ್ ನಂಬರ್ 13 ಭಾರತದ ಪ್ರಶಸ್ತಿಗಳು ಗೌರವಗಳು ಮತ್ತು ಕರ್ನಾಟಕದ ಪ್ರಶಸ್ತಿಗಳು ಗೌರವಗಳ ಮೇಲೆ ಇದೆ. ಕೆಲವೊಬ್ರು ಕೇಳ್ತಾ ಇದ್ದೀರಿ, ಸರ್ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಮಾಡಿ ಅಥವಾ ಪುಸ್ತಕಗಳ ಮೇಲೆ ಮಾಡಿ ಅಂದರೆ, ಸೊ ಆಲ್ರೆಡಿ ಈ ಒಂದು ಪ್ಲೇ ಲಿಸ್ಟಲ್ಲಿ ಇದ್ದಾವೆ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ಇರದೇ ಇರತಕ್ಕಂಥ ವಿಡಿಯೋಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದ್ರ ಮೇಲೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ಮಾಡ್ಕೊಡೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟು ನಿಮ್ಮ ಎಕ್ಸಾಮ್ ಬರೋದ್ರೊಳಗೆ ಮಾಡಿಕೊಡ್ತಕ್ಕಂಥ ಒಂದು ಟ್ರೈ ಮಾಡ್ತೀನಿ ನನಗೆ. ಓಕೆ, ಸೊ ಇಷ್ಟು ಈ ಒಂದು ಪ್ಲೇ ಲಿಸ್ಟಲ್ಲಿ ಏನೇನಿದ್ದಾವೆ ಅಂತ ನೋಡಾಯಿತು. ಇನ್ನು ಟಾಪಿಕ್ ಮೇಲೆ ಬರೋಣ ನೋಡಿ. ಆಯವ್ಯಯ ಅಥವಾ ಬಜೆಟ್ ಅಂತ ಕರಿತೀವಿ. 2021-22ರ ಒಂದು ಬಜೆಟನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಯಡಿಯೂರಪ್ಪನವರು, BS ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನದ 8ನೇ ಬಜೆಟ್ ಆಗಿತ್ತು. ಅದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿರ್ತಕ್ಕಂಥ 8ನೇ ಮಾರ್ಚ್ 2021ರಂದು ಮಂಡಿಸಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿತ್ತು. ಈಗ BS ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿರವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ, ನೂತನ ಮುಖ್ಯಮಂತ್ರಿಗಳು. ಓಕೆ, ಸೊ ಇದ್ರ ಬಗ್ಗೆನೂ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಮುಂದಿನ ಒಂದು ಬಜೆಟನ್ನು ಬಸವರಾಜ ಬೊಮ್ಮಾಯಿರವರೇ ಮಂಡಿಸಬಹುದು. ಯಾಕಂದರೆ ಈಗ ಹಣಕಾಸು ಖಾತೆಯ ಸಚಿವರು ಅವರೇ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಇದೆ, ಏನಂದರೆ ಮುಖ್ಯಮಂತ್ರಿಗಳು ಯಾರಾಗಿರ್ತಾರೋ ಅವರೇ ಹಣಕಾಸು ಸಚಿವರಾಗಿರ್ತಾರೆ ಅಥವಾ ಹಣಕಾಸು ಒಂದು ಖಾತೆಯ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳೇ ವಹಿಸ್ಕೊಳ್ತಾ ಇರತಕ್ಕಂಥ ಒಂದು ಟ್ರೆಂಡನ್ನು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಇದ್ದಾಗಲಿಂದ ಅವರೇ ಮುಖ್ಯಮಂತ್ರಿಗಳು, ಅವರೇ ಹಣಕಾಸು ಸಚಿವರು. ಕುಮಾರಸ್ವಾಮಿ ಅವರು ಅವರೇ ಆಗಿದ್ದರು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಹಣಕಾಸು ಸಚಿವರಾಗಿ. ಇನ್ನು ಮುಖ್ಯಮಂತ್ರಿಗಳಾಗಿ
ಯಾರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅವರೇ ವಹಿಸ್ಕೊಂಡ್ರು. ಈವನ್ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಹಣಕಾಸು ಖಾತೆಯನ್ನು ತಾವೇ ಉಳಿಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಸುಮ್ಮನೆ ಜನರಲ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಯವ್ಯಯ ಅಂತಲೇ ಅಲ್ಲ, ಬಜೆಟ್ ಅಂತಲೇ ಅಲ್ಲ, ಬಜೆಟ್ನ ಕ್ವಶನನ್ನು ತೆಗೆದುಕೊಂಡು ಜನರಲ್ ಆಗಿ ಏನೇನು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಏನು ನಡೀತಾ ಇದೆ, ಯಾಕೆ, ಏನು ಅಂತ ಇದೆಲ್ಲವನ್ನ ಜನರಲ್ ಡಿಸ್ಕಷನ್ನ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಒಂದಷ್ಟು ಉಪಯೋಗ ಆಗ್ತಕ್ಕಂಥ ಒಂದು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ, ಕರ್ನಾಟಕದ ಬಜೆಟ್ 2021-22 ಪಾರ್ಟ್ 1 ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ಅದನ್ನು ಗ್ಲಾನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. 2021-22ನೇ ಸಾಲಿನ ಒಂದು ಆಯವ್ಯಯವನ್ನು ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವ್ರು ಏನು ಮಂಡಿಸಿದ್ರು ಅದು ಅವ್ರ ಎಷ್ಟನೇ ಬಜೆಟ್ ಆಗಿತ್ತು? ನಾ ಆಲ್ರೆಡಿ ಹೇಳಿದಂಗೆ ನೋಡಿ, ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರ ಒಂದು 20+20 ಏನು ಮ್ಯಾಚ್ ನಡೆದಿತ್ತು, ಅದರಲ್ಲಿ ಯಡಿಯೂರಪ್ಪನವರು ಹಣಕಾಸು ಸಚಿವರಾಗಿದ್ದರು. ಸೊ ಹಾಗಾಗಿ ಅವರು ಬಜೆಟನ್ನು ಮಂಡಿಸಿದ್ರು. ಓಕೆ, ಎಷ್ಟು ಬಜೆಟ್ಗಳನ್ನು ಮಂಡಿಸಿದ್ರು, ಎಷ್ಟು ಬಜೆಟ್ ಆಗಿದೆ ಈ ಒಂದು ಸಾಲಿನ ಬಜೆಟ್ ಅಂದರೆ 8 ಬಜೆಟು. ನಾನು ಆಲ್ರೆಡಿ ಹೇಳಿದೆ ನೋಡಿ, 8ನೇ ಬಜೆಟು 8ನೇ ಮಾರ್ಚ್. 8ನೇ ಮಾರ್ಚ್ ಯಾವ ದಿನ? ಅಂತಾರಾಷ್ಟ್ರೀಯ ಮಹಿಳಾ ದಿನ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟು, ಮಹಿಳಾ ದಿನ ಇವರು ಒಂದು ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಮಹಿಳೆಯರಿಗಾಗಿ ಹಲವಾರು ಕೊಡುಗೆಗಳನ್ನು ಕೂಡ ಈ ಒಂದು ಬಜೆಟಲ್ಲಿ ನೀಡಿದ್ದಾರೆ. ಓಕೆ ನೋಡಿ, ನಾನು ಕರ್ನಾಟಕ ಸರ್ಕಾರದ 2021-22ನೇ ಸಾಲಿನ ಮುಂಗಡ ಪತ್ರವನ್ನು ಮಂಡಿಸಲು ಹರ್ಷಿಸುತ್ತೇನೆ. ಇದು ನಾನು ಮಂಡಿಸುತ್ತಿರುವ 8ನೇ ಮುಂಗಡ ಪತ್ರ ಅಂತ ಆನರಬಲ್ ಚೀಫ್ ಮಿನಿಸ್ಟರ್ ಆಗಿದ್ದಂತಹ PS ಯಡಿಯೂರಪ್ಪನವರು ಮಂಡಿಸಿದ್ರು 8ನೇ ಮಾರ್ಚ್ 2021ರಂದು. ಈಗ ಅವರು ಮುಖ್ಯಮಂತ್ರಿಗಳಾಗಿಲ್ಲ ಅನ್ನೋದು ನಾವು ಗಮನದಲ್ಲಿರಬೇಕು. ಓಕೆ, ನೆಕ್ಸ್ಟು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಿಸಲು ಬಜೆಟ್ನಲ್ಲಿ ಘೋಷಿಸಿದ್ರು? ಹೈಟೆಕ್ ಕುಕೂನ್ ಮಾರ್ಕೆಟ್. ನೋಡಿ, ರೇಷ್ಮೆ ಗೂಡು ಅಂದ್ಗಳೇ ನಮಗೆ ರಾಮನಗರ ನೆನಪಾಗಬೇಕು. ಸೊ ಹಾಗಾಗಿ ರಾಮನಗರದಲ್ಲಿಯೇ ಈ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ನಿರ್ಮಿಸಲು ಬಜೆಟಲ್ಲಿ ಘೋಷಣೆಯನ್ನು ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡಿ, ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ರಾಮನಗರದಲ್ಲಿ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣ ಮಾಡ್ತೀವಿ ಅಂತ ಕರ್ನಾಟಕದ ಬಜೆಟ್ 2021ರಲ್ಲಿ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು. ಸೊ ಎಲ್ಲಿ ನಿರ್ಮಾಣ ಹೈಟೆಕ್ ರೇಷ್ಮೆ ಗೂಡು ಅಂದರೆ ರಾಮನಗರದಲ್ಲಿ. ಸೊ ಈ ರೇಷ್ಮೆ ಅಂದಾಗ ರಾಮನಗರ ನೆನಪಾಗಬೇಕು, ಚಿಕ್ಕಬಳ್ಳಾಪುರ. ಸೊ ಇವೆಲ್ಲ ಭಾಳ ಫೇಮಸ್ ಆಗಿದ್ದಾವೆ. ಅಲ್ಲಿ ಹೆಚ್ಚಿನ ರೈತರು ಈ ಒಂದು ರೇಷ್ಮೆ ಗೂಡುಗಳನ್ನು ಬೆಳೀತಾರೆ, ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು, ಪಶು ಸಂಪತ್ತಿನ ಶಾಶ್ವತ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ನೀಡುವ ಥೀಮ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಥೀಮ್ ಪಾರ್ಕ್ ಎಲ್ಲಿ ಅಂತ ನೆನ್ಪಿಡಬೇಕು. ಥೀಮ್ ಪಾರ್ಕಲ್ಲಿ ಏನು ಮಾಡ್ತಾರೆ? ಪಶು ಸಂಪತ್ತಿನ ಬಗ್ಗೆ ಒಂದು ಪ್ರದರ್ಶನವನ್ನು, ಪ್ರಾತ್ಯಕ್ಷಿಕೆಯನ್ನು ಮಾಡ್ತಕ್ಕಂಥದ್ದು. ಈ ಥೀಮ್ ಪಾರ್ಕನ್ನು ಬೆಂಗಳೂರಿನ ಹೆಸರಘಟ್ಟದಲ್ಲಿ ನೋಡಿ, ಗೋ ಸಂಪತ್ತಿನ ಅಂದರೆ ಬೆಂಗಳೂರಿನ ಹೆಸರಘಟ್ಟದಲ್ಲಿ ದೇಶೀಯ ಪಶು ಸಂಪತ್ತಿನ ಶಾಶ್ವತ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ನೀಡುವ ಥೀಮ್ ಪಾರ್ಕ್ ಸ್ಥಾಪನೆ. ಕ್ವಶನ್ ಏನು ಬರುತ್ತೆ? ಥೀಮ್ ಪಾರ್ಕನ್ನು ಕರ್ನಾಟಕ ಸರ್ಕಾರವು ಎಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ ಅಂದರೆ ಬೆಂಗಳೂರಿನ ಹೆಸರಘಟ್ಟದಲ್ಲಿ. ಇನ್ನೊಂದಿದೆ ನೋಡಿ, ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ. ಗೋ ಸಂಪತ್ತಿನ ರಕ್ಷಣೆಗಾಗಿ ಪ್ರತಿ ಜಿಲ್ಲೆಗೊಂದರಂತೆ ಗೋಶಾಲೆ ಸ್ಥಾಪನೆ ಮತ್ತು ಸಮಗ್ರ ಗೋ ಸಂಕುಲ ಅಭಿವೃದ್ಧಿ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರಿಗೆ ಹೊರ ರಾಜ್ಯದ ದೇಶಿ ತಳಿಗಳನ್ನು ಪರಿಚಯಿಸಲು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹೊರ ರಾಜ್ಯದ ದೇಶಿ ತಳಿಗಳು ಅಂದರೆ, ಈಗ ಸಪೋಸ್ ನಮ್ಮ ಕರ್ನಾಟಕ ಇದೆ, ಕರ್ನಾಟಕದ ಸುತ್ತಮುತ್ತಲ ಅಥವಾ ಬೇರೆ ರಾಜ್ಯಗಳ ತಳಿಗಳೇನು ಫೇಮಸ್ ಇರ್ತಾವಲ್ಲ, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡಿನ ತಳಿಗಳಾಗಿರ್ಬೋದು, ರಾಜಸ್ಥಾನದ ತಳಿಗಳಾಗಿರ್ಬೋದು, ಅಥವಾ ಮಧ್ಯಪ್ರದೇಶದ ತಳಿಗಳಾಗಿರ್ಬೋದು, ಆ ತಳಿಗಳನ್ನು ನಮ್ಮ ರಾಜ್ಯದ ರೈತರಿಗೆ ಪರಿಚಯಿಸುವ ಒಂದು ಕಾರ್ಯಕ್ರಮವೇ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ. ನೋಡಿ, ಹೆಸರು ಇಂಪಾರ್ಟೆಂಟು, ಉದ್ದೇಶ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ ಪಾರ್ಕಲ್ಲಿ ಬೆಂಗಳೂರಿನ ಹೆಸರಘಟ್ಟದಲ್ಲಿ. ನೋಡಿ, ಈ ಥರ ನಾವು PCPSIಗೆ SDAಗೆ ರೆಡಿ ಆಗಬೇಕು. ನಮ್ಮ FDA KSI ರೆಡಿ ಆಗ್ತಕ್ಕಂಥದ್ದೇ ಬೇರೆ, ಅದಕ್ಕೆ ಸ್ವಲ್ಪ ಡೀಪಾಗಿ ಓದಬೇಕಾಗುತ್ತೆ. ಸೊ ಇಷ್ಟನ್ನು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು, ಪಶು ವೈದ್ಯಕೀಯ ವಿಜ್ಞಾನ ಆಯುರ್ವೇದಗಳ ಔಷಧ ಅಳವಡಿಕೆ ಉತ್ತೇಜನಕ್ಕೆ ಶಿವಮೊಗ್ಗದಲ್ಲಿ ಪಶು ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಇದೆ. ಅದರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಿಂದ ದೇಶದಲ್ಲಿ ಯಾವ ಯೋಜನೆಯನ್ನು ತರ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಯಾವ ಯೋಜನೆ? ಮೀನುಗಾರಿಕೆ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು. ನೋಡಿ, ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಯನ್ನು ತಂದರು ಅಲ್ವಾ, ಅದೇ ಥರ
ಮೀನುಗಾರಿಕೆ ಕ್ಷೇತ್ರದಲ್ಲಿ ನೀಲಿ ಕ್ರಾಂತಿ ಯೋಜನೆಯನ್ನು ತರ್ತಾ ಇದ್ದಾರೆ. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಆ ಹೆಸರು ಯಾವುದು ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ನೋಡಿ, ಮತ್ಸ್ಯ ಸಂಪದ ಯೋಜನೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶದಲ್ಲಿ ತರ್ತಾ ಇದ್ದಾರೆ. ಅದರ ಹೆಸರು ನೀಲಿ ಕ್ರಾಂತಿ ಯೋಜನೆ ಅಥವಾ ಪರ್ಟಿಕ್ಯುಲರ್ ಆಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕರಿಬೇಕಾಗುತ್ತೆ. ಓಕೆ, ಪ್ರಶ್ನೆ ಬರುತ್ತೆ, ನೀಲಿ ಕ್ರಾಂತಿ ಯೋಜನೆ ಇನ್ನೊಂದು ಹೆಸರು ಏನಂದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ನೋಡಿ, ಮತ್ಸ್ಯ ಕ್ರಾಂತಿ ಅಂತ ಕೊಟ್ಟಿದ್ದಾರೆ, ಮತ್ಸ್ಯ ಸಂಕ್ರಾಂತಿ ಅಂತ ಕೊಟ್ಟಿದ್ದಾರೆ, ಮೀನು ಕೃಷಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಇವ್ಯಾವೂ ಅಲ್ಲ, ಮತ್ಸ್ಯ ಸಂಪದ ನೆನ್ಪಿಡಿ. ಯಾವುದು? ಮತ್ಸ್ಯ ಸಂಪದ. ಇದು ನೀಲಿ ಕ್ರಾಂತಿ ಯೋಜನೆ ಆಗುತ್ತೆ. ನೀಲಿ ಕ್ರಾಂತಿ ಅಂದ್ರೇನು? ಸೊ ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಹೆಚ್ಚಿನ ಮೀನುಗಳನ್ನು ಕೃಷಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಂದಿರತಕ್ಕಂಥ ಒಂದು ಯೋಜನೆ ನೀಲಿ ಕ್ರಾಂತಿ ಯೋಜನೆ ಮತ್ತು ಮತ್ಸ್ಯ ಸಂಪದ ಯೋಜನೆ. ಬೇರೆ ಬೇರೆ ಯೋಜನೆಗಳು ಯಾವ್ದಾವುದಕ್ಕಿದಾವೆ? ಕೃಷಿಗೆ ಯಾವ ಯೋಜನೆ, ಮೊಟ್ಟೆಗಳಿಗೆ ಯಾವುದು, ಪೆಟ್ರೋಲಿಯಂಗೆ ಯಾವುದು, ಸೊ ಅವೆಲ್ಲವನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೀನು ಮರಿ ಉತ್ಪಾದನಾ ಕೇಂದ್ರಗಳನ್ನು ನಮ್ಮ ಕರ್ನಾಟಕದಲ್ಲೂ ಸಹಿತ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು ಆತ್ಮನಿರ್ಭರ ಭಾರತ್ ಅಭಿಯಾನ ಯೋಜನೆಯಡಿ ಆಹಾರ ಪಾರ್ಕನ್ನು ವಿಜಯಪುರದ ಯಾವ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ? ನೋಡಿ, ಆತ್ಮನಿರ್ಭರ ಭಾರತ ಅಂದರೆ ನಮ್ಮ ಕರೋನಾ ಪ್ಯಾಂಡಮಿಕ್ ಟೈಮಲ್ಲಿ ನಮ್ಮ ಸ್ವಾವಲಂಬನೆಯನ್ನು ಮಾಡ್ಕೋಬೇಕು ನಮ್ಮ ದೇಶ. ಅದಕ್ಕೋಸ್ಕರ ಆತ್ಮನಿರ್ಭರ್ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದರು, ಪ್ಯಾಕೇಜ್ 1, 2, 3 ಅಂತ. ಅದರಲ್ಲಿ ಹಲವಾರು ಒಂದು ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ಹಲವಾರು ಹಣ ಸಹಾಯವನ್ನು, ಧನ ಸಹಾಯವನ್ನು ರಾಜ್ಯಗಳಿಗೆ ನೀಡ್ತಾರೆ. ಅದರ ಒಂದು ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಆಹಾರ ಪಾರ್ಕನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯ ಇಟ್ಟಂಗಿಯಾಳ ಗ್ರಾಮದಲ್ಲಿ ಆಹಾರ ಪಾರ್ಕ್. ನೋಡಿ, ಇಟ್ಟಂಗಿಯಾಳ ಅಂದರೆ ಆಹಾರ ಪಾರ್ಕ್ ಅಂತ ನೆನ್ಪಿಡ್ಬೇಕು. ಯಾವ ಯೋಜನೆ ಅಡಿಯಲ್ಲಿ? ಆತ್ಮನಿರ್ಭರ ಭಾರತ ಅಭಿಯಾನ ಯೋಜನೆ ಅಡಿಯಲ್ಲಿ. ಎಲ್ಲಿ ಆಹಾರ ಪಾರ್ಕನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಅಂದರೆ ವಿಜಯಪುರ ಜಿಲ್ಲೆಯ ಇಟ್ಟಂಗಿಯಾಳ ಗ್ರಾಮದಲ್ಲಿ. ಓಕೆ, ನೋಡಿ, ಆತ್ಮನಿರ್ಭರ ಭಾರತ ಅಭಿಯಾನ ಯೋಜನೆಯಡಿ ವಿಜಯಪುರ ಜಿಲ್ಲೆಯ ಇಟ್ಟಂಗಿಯಾಳ ಗ್ರಾಮದಲ್ಲಿ ಆಹಾರ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 1 ಲಕ್ಷ ಮಹಿಳೆಯರಿಗೆ ಮಾಸಿಕ ಬಸ್ ಪಾಸ್ ವಿತರಿಸಲು ಉದ್ದೇಶಿಸಿರುವ ಯೋಜನೆ ಯಾವುದು? ನೋಡಿ, ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಲಕ್ಷಾಂತರ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಮತ್ತು ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಕ್ಕೆ ಬಹಳ ದೂರ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ 1 ಲಕ್ಷ ಮಹಿಳೆಯರಿಗೆ ಬಸ್ ಪಾಸನ್ನು ವಿತರಿಸ್ತೀವಿ ಉಚಿತವಾಗಿ. ಸೊ ಆ ಒಂದು ಯೋಜನೆ ಯಾವುದು ಅಂತ ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಬೇರೆ ಬೇರೆ ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಆ ಯೋಜನೆಯೇ ವನಿತಾ ಸುರಕ್ಷಾ, ವನಿತಾ ಪಾಸ್, ವನಿತಾ ಸಂಧ್ಯಾ, ವನಿತಾ ಸಂಗಾತಿ. ನೋಡಿ, ಭಾಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸರಿಯಾದ ಉತ್ತರ ವನಿತಾ ಸಂಗಾತಿ ಅಂತಕ್ಕಂಥ ಒಂದು ಯೋಜನೆ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರು, ಅವರಿಗೆ ಮಾಸಿಕ ಬಸ್ ಪಾಸನ್ನು ವಿತರಿಸ್ತಕ್ಕಂಥ ಯೋಜನೆ ಆಗುತ್ತೆ ವನಿತಾ ಸಂಗಾತಿ. ವನಿತಾ ಸಂಗಾತಿ ನಮ್ಮ ಬೆಂಗಳೂರು ಮಹಾನಗರ ಸಂಸ್ಥೆ ಏನಿದೆಯೋ ಅಲ್ಲಿಂದ BMTC ಮತ್ತು ಕಾರ್ಮಿಕ ಇಲಾಖೆಗಳ ಸಹಭಾಗಿತ್ವದಲ್ಲಿ ರಿಯಾಯಿತಿ ದರದಲ್ಲಿ BMTC ಬಸ್ ಪಾಸ್ ನೀಡ್ತಕ್ಕಂಥ ಯೋಜನೆಯೇ ವನಿತಾ ಸಂಗಾತಿ. ಓಕೆ, ನೋಡಿ, ವನಿತಾ ಸಂಗಾತಿ ಇದು ಕಳೆದ ಒಂದು ಬಜೆಟಲ್ಲಿಯೇ ಮನ್ನಣೆ ಮಾಡಿದ್ರು, ಬಟ್ ಅದನ್ನು ಯೋಜನೆ ತರಕ್ಕಾಗಿರಲಿಲ್ಲ. ಓಕೆ, ಈ ವರ್ಷದ ಆಯವ್ಯಯದಲ್ಲಿ ಯಾವ ಯಾವ ಹೊಸ ಕೃಷಿ ಮಾರುಕಟ್ಟೆಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂದರೆ ನೋಡಿ, ಒಂದು ಸಿಂಗೇನ ಅಗ್ರಹಾರ ಸಮೀಪದ ಗುಳಿಮಂಗಳ ಗ್ರಾಮದಲ್ಲಿ ಅತ್ಯಾಧುನಿಕ ತರಕಾರಿ ಮಾರುಕಟ್ಟೆ ಮತ್ತು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಗುಣ ವಿಶ್ಲೇಷಣಾ ಘಟಕ. ಸೊ ಇವೆಲ್ಲ ಭಾಳ ಹೇಳ್ತಾ ಇದ್ದಾರೆ. ಇವೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲಿ? ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ನೋಡಿ, ಕರ್ನಾಟಕದಲ್ಲಿ ಆಲ್ರೆಡಿ ದ್ರಾಕ್ಷಿ ಕೃಷಿಯ ಉತ್ತೇಜನಕ್ಕೆ ಒಂದು ಮಂಡಳಿ ಇದೆ. ಅದರ ಹೆಸರು ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಅಂತ. ಸೊ ಅದನ್ನೀಗ ಕರ್ನಾಟಕ ದ್ರಾಕ್ಷಿ ಹಾಗೂ ದ್ರಾಕ್ಷಾರಸ ಮಂಡಳಿ ಅಂತ ಪುನರ್ ನೇಮಕ ಮಾಡ್ತಾ ಇದ್ದಾರೆ. ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ ಹೆಸರು. ಓಕೆ, ಇನ್ನು ಬೈಯಪ್ಪನಹಳ್ಳಿಯಲ್ಲಿ ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಹಾಲದಹಳ್ಳಿ ಗ್ರಾಮದಲ್ಲಿ ಅತ್ಯಾಧುನಿಕ ಒಣಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಹಾಗಾದರೆ ಒಣಮೆಣಸಿನಕಾಯಿ ಮಾರುಕಟ್ಟೆಯನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ ಬಳ್ಳಾರಿ ಜಿಲ್ಲೆಯ ಹಾಲದಹಳ್ಳಿಯಲ್ಲಿ. ನೆನಪಿಡಬೇಕು. ಓಕೆ, ಸೊ ನೆಕ್ಸ್ಟ್, ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕನ್ನು ಯಾವ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು? ಹಾರ್ಟಿಕಲ್ಚರಲ್ ಟೆಕ್ನಾಲಜಿ ಪಾರ್ಕ್ ಅಂದರೆ ಕೊಪ್ಪಳ ಜಿಲ್ಲೆಯ ಸಿರಿವಾರ ಗ್ರಾಮದಲ್ಲಿ. ಕೇಳಿಬಿಡ್ಬೋದು, ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್ ಎಲ್ಲಿ ಏನು ತಲೆ ಎತ್ತಲಿದೆ ಅಂದರೆ
ಕೊಪ್ಪಳ ಜಿಲ್ಲೆಯ ಸಿರಿವಾರ ಗ್ರಾಮದಲ್ಲಿ ಅನ್ನೋದು ನೆನಪಿಡಬೇಕು. ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್. ಓಕೆ, ನೋಡಿ, ಕೊಪ್ಪಳ ಜಿಲ್ಲೆಯ ಸಿರಿವಾರ ಗ್ರಾಮದಲ್ಲಿ ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್ ಅಭಿವೃದ್ಧಿ, ಹೊಸ ತಂತ್ರಜ್ಞಾನ, ಹೊಸ ಬೆಳೆ ತಳಿ, ಉತ್ತಮ ನಿರ್ವಹಣಾ ಪದ್ಧತಿಗಳನ್ನು ರೈತರಿಗೆ ಪರಿಚಯಿಸೋದಕ್ಕೆ ಈ ಒಂದು ಪಾರ್ಕನ್ನು ಅಭಿವೃದ್ಧಿಪಡಿಸ್ತಾರೆ. ಎಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆಯ ಸಿರಿವಾರ ಗ್ರಾಮದಲ್ಲಿ. ನೆಕ್ಸ್ಟು, ಕರ್ನಾಟಕದ ಯಾವ 2 ನದಿಗಳ ಜೋಡಣೆಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೋಟ್ ಮಾಡ್ಕೊಳ್ಳಿ. ಅಂದರೆ ಯಾವ 2 ನದಿಗಳನ್ನು ಜೋಡಿಸೋದಕ್ಕೆ ಈಗ ಕರ್ನಾಟಕ ಸರ್ಕಾರ ತನ್ನ ಬಜೆಟಲ್ಲಿ ಘೋಷಣೆಯನ್ನು ಮಾಡಿದೆ. ಸೊ ಬೇಡ್ತಿ ಮತ್ತು ವರದಾ ನದಿಗಳ ಜೋಡಣೆ. ಹಾಗಾದರೆ ಬೇಡ್ತಿ ಯಾವ ಕಡೆ ಹರಿಯುತ್ತೆ, ವರದಾ ಯಾವ ಕಡೆ ಹರಿಯುತ್ತೆ, ಈ ಒಂದು ನದಿ ಜೋಡಣೆಯನ್ನು ಮಾಡೋದ್ರಿಂದ ಏನು ಉಪಯೋಗ ಇದೆ ನೋಡಿ. ಬೇಡ್ತಿ ವರದಾ ನದಿ ಜೋಡಣೆಯಡಿ ಒಟ್ಟು 22 TMC ನೀರನ್ನು ಬಳಸಿಕೊಳ್ಳಲು ವಿವರವಾದ ಯೋಜನಾ ವರದಿಯನ್ನು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಡಿಯಲ್ಲಿ ಸಿದ್ಧಪಡಿಸಲು NWDA ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಗೆ ಮನವಿಯನ್ನು ಮಾಡಿಕೊಂಡಿದೆ ಕರ್ನಾಟಕ ಸರ್ಕಾರ. ಅಂದರೆ ಇದರಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನುಕೂಲವಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಏನು ಪ್ರಶ್ನೆ ಕೇಳ್ತಾರೆ, ಬೇಡ್ತಿ ವರದಾ ನದಿ ಜೋಡಣೆ ಈಗ ಸುದ್ದಿಲಿದೆ. ಎಷ್ಟು TMC ನೀರು ಅಂದರೆ 22 TMC ನೀರು. ಯಾವ ಒಂದು ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು? ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ. ಸೊ ಏನಾಗ್ತಾ ಇದೆ, ಎಲ್ಲಿದೆ ಬೇಡ್ತಿ ನದಿ ನೋಡಿ. ಬೇಡ್ತಿ ನದಿ ಇಲ್ಲೇ ರೀತಿ ಇದನ್ನು ಗಂಗವಳ್ಳಿ ನದಿ ಅಂತ ಕೂಡ ಕರಿತೀವಿ. ಇದು ಹೋಗಿ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಓಕೆ, ವರದಾ ನದಿ ಎಲ್ಲಿದೆ? ಸೊ ವರದಾ ನದಿ ಇಲ್ಲಿದೆ, ಇದು ಮುಂದೆ ಹೋಗಿ ತುಂಗಭದ್ರಾ ನದಿಯನ್ನು ಸೇರುತ್ತೆ. ಓಕೆ, ಹಾಗಾಗಿ ವರದಾ ನದಿಯು ತುಂಗಭದ್ರಾ ನದಿಯ ಒಂದು ಉಪನದಿಯಾಗಿದೆ. ಆದರೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ 22 TMC ನೀರನ್ನು ಒದಗಿಸಬೇಕು ಅನ್ನೋ ಉದ್ದೇಶ ಇದೆ. ಆದರೆ 22 TMC ನೀರು ವರದಾ ನದಿಯಲ್ಲಿ ಸಿಗುತ್ತಾ ಅನ್ನೋದು ಪ್ರಶ್ನೆ. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುವ ಬದಲಾಗಿ ಬೇಡ್ತಿ ನದಿಗೆ ಸೇರ್ತಕ್ಕಂಥ ವಿವಿಧ ಮೂಲಗಳೇನಿದ್ದಾವೆ ಆ ಮೂಲಗಳನ್ನು ಜಲಮೂಲಗಳಿಂದ ಒಂದು ಶಾಲ್ಮಲಾ ಹಳ್ಳ ಡ್ಯಾಮ್ ಅಂತಂದ್ಬಿಟ್ಟು ಒಂದು ಡ್ಯಾಮನ್ನು ನಿರ್ಮಾಣ ಮಾಡೋದು, ಇನ್ನೊಂದು ಪಟ್ಟಣದ ಹಳ್ಳ ಡ್ಯಾಮನ್ನು ನಿರ್ಮಾಣ ಮಾಡಿ ಅವುಗಳ ಮುಖಾಂತರ ಅಂದರೆ ಬೇಡ್ತಿ ನದಿಗೆ ಸೇರ್ತಕ್ಕಂಥ ನದಿ ನೀರನ್ನು ಈ ಡ್ಯಾಮ್ಗಳಲ್ಲಿ ಸಂಗ್ರಹ ಮಾಡಿ ಮುಂದೆ ಒಂದು ಕೆನಾಲನ್ನು ನಿರ್ಮಾಣ ಮಾಡೋ ಮುಖಾಂತರ ವರದಾ ನದಿಗೆ ಜೋಡಣೆ ಮಾಡಬೇಕು. ಹೀಗೆ ಬೇಡ್ತಿ ನದಿ ಮತ್ತು ವರದಾ ನದಿಗಳನ್ನು ಜೋಡಿಸಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ನೀರುಣಿಸ್ತಕ್ಕಂಥ ಒಂದು ಯೋಜನೆಯೇ ಬೇಡ್ತಿ ವರದಾ ಯೋಜನೆ ಆಗುತ್ತೆ. ಸೊ ಇಷ್ಟು ತಿಳ್ಕೊಬೇಕು ಇದ್ರ ಬಗ್ಗೆ. ಎಷ್ಟು TMC ಅಂದರೆ 22 TMC ನೀರಾಗುತ್ತೆ. ಓಕೆ, ನೆಕ್ಸ್ಟು, ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾಗಿ ನಿರ್ಮಿಸಲು ಪ್ಲಾನ್ ಮಾಡಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಯಾವ ರಾಜ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ? ಇಲ್ಲಿ ಬಹಳ ಅಂಶ ಇದ್ದಾವೆ. ನವಲಿ ಸಮಾನಾಂತರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಎರಡನೇದು, ನವಲಿ ಸಮಾನಾಂತರ ಜಲಾಶಯವನ್ನು ಯಾವ ಜಲಾಶಯಕ್ಕೆ ಸಮಾನಾಂತರವಾಗಿ ಕಟ್ಟಲಾಗ್ತಾ ಇದೆ ಅಂದರೆ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ಆ್ಯಕ್ಚುಲಿ ಕೊಪ್ಪಳ ಜಿಲ್ಲೆಯ ಮುನಿರಾಬಾದಲ್ಲಿ ಬರುತ್ತೆ. ಅದರ ಹೆಚ್ಚಿನ ಪ್ರದೇಶ ಹೊಸಪೇಟೆಯಲ್ಲಿ ಕೂಡ ಬರುತ್ತೆ. ಸೊ ಇಷ್ಟು ಇವುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿರತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶವಾಗುತ್ತೆ. ನೋಡಿ, ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಒಂದು ಯೋಜನೆಯನ್ನು ತರಬೇಕು ಅಲ್ವಾ? ಕೊಪ್ಪಳ ಜಿಲ್ಲೆಯ ನವಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಕ್ರಮವನ್ನು ಕೈಗೊಳ್ತೀವಿ. ವಿಶ್ವ ಬ್ಯಾಂಕ್ ನೆರವಿನ ಅಡಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಾಕು. ಸೊ ಏನು ಕ್ರಮ, ಯಾಕೆ, ಏನು ಅಂತ ನೋಡೋದಾದರೆ ನೋಡಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳೊಂದಿಗೆ ಸಮಾಲೋಚನೆಯನ್ನು ಮಾಡಬೇಕಾಗುತ್ತೆ. ಕೊಪ್ಪಳ ಜಿಲ್ಲೆಯ ನವಲಿ ಬಳಿ ಏನಾದರೂ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾದ್ರೆ. ಯಾಕೆ ನೋಡಿ, ತುಂಗಭದ್ರಾ ಜಲಾಶಯದಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಹೂಳು ತುಂಬಿಕೊಂಡಿದೆ. ಈ ಒಂದು ತುಂಗಭದ್ರಾ ಜಲಾಶಯ ಮುನ್ರಾಬಾದಲ್ಲಿ ಏನಿದೆ ಹೊಸಪೇಟೆ ಹತ್ತಿರ, ಈ ಜಲಾಶಯದಲ್ಲಿ ಹೆಚ್ಚಿನ ಒಂದು ಹೂಳು ತುಂಬಿರೋದ್ರಿಂದ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಆಗಿದೆ. ಕಡಿಮೆ ಆದದ್ದಕ್ಕೆ ಹೆಚ್ಚಿನ ನೀರು ಹಾಗೆ ಹರಿದು ಮುಂದೆ ನೋಡಿ ಆಂಧ್ರ ಪ್ರದೇಶ ತೆಲಂಗಾಣಗಳ ಪಾಲಾಗ್ತಾ ಇದೆ. ಅದಕ್ಕೋಸ್ಕರ ನೋಡಿ ಕೊಪ್ಪಳ ಜಿಲ್ಲೆಯ ನವಲಿ ಸಮೀಪ ನೋಡಿ, ಇಲ್ಲಿ ಕನಕಗಿರಿ ಬರುತ್ತೆ, ಇಲ್ಲಿ ಕಾರ್ಟಿಗೆ ಬರುತ್ತೆ, ಮುಂದೆ ಲಿಂಗಸೂಗೂರು ಬರುತ್ತೆ. ಓಕೆ, ಈ ಪ್ರದೇಶಗಳಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ನವಲಿ ಸಮಾನಾಂತರ ಜಲಾಶಯವನ್ನು ಅಂದರೆ ತುಂಗಭದ್ರಾ ನದಿಯಿಂದ ಹೆಚ್ಚಿನ ನೀರನ್ನು ಈ ನವಲಿ ಸಮಾನಾಂತರ ಜಲಾಶಯಕ್ಕೆ ಹರಿಬಿಡೋ ಮುಖಾಂತರ ಇಲ್ಲಿ ಸಂಗ್ರಹವನ್ನು ಮಾಡ್ಕೋಬಹುದು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಮತ್ತು ಆಂಧ್ರ ಮತ್ತು ತೆಲಂಗಾಣಗಳ ಪಾಲು ಎಷ್ಟು ನೀಡಬೇಕಾಗಿದೆ ಅಷ್ಟನ್ನು ನಾವು ನೀರು ಹರಿಬಿಟ್ಟ ನಂತರ ನಮ್ಮ ಪಾಲನ್ನು ಹೆಚ್ಚಿನ ಸಂಗ್ರಹವನ್ನು ನಾವು ನವಲಿ ಸಮಾನಾಂತರ ಜಲಾಶಯದಲ್ಲಿ
ಸಂಗ್ರಹ ಮಾಡ್ಕೊಳ್ತೀವಿ ಅನ್ನೋ ಉದ್ದೇಶವನ್ನು ಕರ್ನಾಟಕ ಸರ್ಕಾರ ಇಟ್ಕೊಂಡು ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾಗಿ ನವಲಿ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಪ್ಲಾನನ್ನು ಹಾಕ್ಕೊಂಡಿದೆ. ಅದಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾದರೆ ನವಲಿ ಸಮಾನಾಂತರ ಜಲಾಶಯ, ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ಇವುಗಳನ್ನು ನೆನಪಿಡಬೇಕು. ಓಕೆ, ಮುಂದೆ ಹೋಗೋಣ. ಈ ಒಂದು ಆಯವ್ಯಯದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರ್ತಕ್ಕಂಥ ಕಿಂಡಿ ಆಣೆಕಟ್ಟು ಯೋಜನೆಗಳು ಅಥವಾ ವೆಂಟೆಡ್ ಡ್ಯಾಮ್ಸ್ ಅಂತ ಕರಿತೀವಿ. ಇವುಗಳನ್ನು ಯಾವ ನದಿಗಳಿಗೆ ಅಡ್ಡಲಾಗಿ ಕಟ್ಟುವ ಯೋಜನೆಯೇ ಕಿಂಡಿ ಆಣೆಕಟ್ಟು ಯೋಜನೆ ಅಂದರೆ, ನೋಡಿ, ಕರಾವಳಿ ಪ್ರದೇಶದಲ್ಲಿನ ಪಶ್ಚಿಮ ಘಟ್ಟದ ನದಿಗಳಿಗೆ ಅಡ್ಡಲಾಗಿ ಕಟ್ತಕ್ಕಂಥ ಯೋಜನೆಯೇ ಕಿಂಡಿ ಆಣೆಕಟ್ಟು ಯೋಜನೆ ಅಥವಾ ವೆಂಟೆಡ್ ಡ್ಯಾಮ್ಸ್ ಅಂತ ಕರಿತೀವಿ. ಇದನ್ನ ಪಶ್ಚಿಮ ವಾಹಿನಿ ಯೋಜನೆ ಅಂತ ಕೂಡ ಕರೀತಾರೆ. ಪಶ್ಚಿಮ ವಾಹಿನಿ, ನೋಡಿ, ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವ್ಯಾವು? ಕಾಳಿ, ನೇತ್ರಾವತಿ, ಶರಾವತಿ ಇವೆಲ್ಲ ಏನಿದಾವಲ್ವಾ, ಸೊ ಆ ಒಂದು ನದಿಗಳಿಗೆ ಕಿಂಡಿ ಆಣೆಕಟ್ಟುಗಳನ್ನು ಕಟ್ಟಬೇಕು. ಯಾಕೆ ಕಿಂಡಿ ಆಣೆಕಟ್ಟುಗಳನ್ನು ಕಟ್ಟಬೇಕು? ನೋಡಿ, ಕಿಂಡಿ ಆಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಮಳೆಗಾಲದಲ್ಲಿ ಬಹಳಷ್ಟು ವೇಗವಾಗಿ ರಭಸವಾಗಿ ಹರಿತಕ್ಕಂಥ ಈ ಒಂದು ಪಶ್ಚಿಮ ವಾಹಿನಿಗಳನ್ನು ತಡೆಗಟ್ಟಿ ನೀರನ್ನು ಅಲ್ಲಲ್ಲಿ ಸಂಗ್ರಹ ಮಾಡ್ಕೊಂತ ಹೋಗ್ಬೇಕು. ಆ ಸಂಗ್ರಹಕ್ಕೂ ಮೀರಿರ್ತಕ್ಕಂಥ ನೀರು ಈ ಕಿಂಡಿಗಳ ಮುಖಾಂತರ ಹರಿದು ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲವೊಂದು ಆಣೆಕಟ್ಟುಗಳನ್ನು ನಾವು ವೆಂಟೆಡ್ ಡ್ಯಾಮ್ಸ್ ಅಥವಾ ಕಿಂಡಿ ಆಣೆಕಟ್ಟುಗಳು ಅಂತ ಕರಿತೀವಿ. ಇಂಥ ಸುಮಾರು 1348 ಕಿಂಡಿ ಆಣೆಕಟ್ಟುಗಳ ನಿರ್ಮಾಣವನ್ನು 3986 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಯೇ ಪಶ್ಚಿಮ ವಾಹಿನಿ ಯೋಜನೆ ಅಥವಾ ಕಿಂಡಿ ಆಣೆಕಟ್ಟು ಯೋಜನೆ ಅಥವಾ ಕಿಂಡಿ ಆಣೆಕಟ್ಟು ಯೋಜನೆ ಆಗುತ್ತೆ. ಓಕೆ, ಇನ್ನೊಂದಿದೆ. ಸೊ ಇಲ್ಲಿ ನೋಡಿ, ಇನ್ನೊಂದು, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನದಿಗಳಲ್ಲಿ ಪ್ರವಾಹ ಮತ್ತು ಭಾರೀ ಅಲೆಗಳಿಂದಾಗಿ ಉಪ್ಪು ನೀರು ಹಿಮ್ಮುಖವಾಗಿ ನುಗ್ಗುವುದನ್ನು ತಡೆಗಟ್ಟಲು ಕಾರ್ಲ್ಯಾಂಡ್ ಯೋಜನೆ ಅಂತ ತರ್ತಾ ಇದ್ದಾರೆ. ಕಾರ್ಲ್ಯಾಂಡ್ ಅಂದ್ರೆ ಇಲ್ಲಿ ಸಮುದ್ರ ಇದೆ, ಅರಬ್ಬಿ ಸಮುದ್ರ ಇದೆ. ನಮ್ಮ ಸಪೋಸ್ ಯಾವುದೋ ಒಂದು ಕಾಳಿ ನದಿ ಬಂದು ಸೇರ್ತಾ ಇದೆ ಅನ್ಕೊಳ್ಳೋಣ. ಕಾರವಾರದ ಹತ್ರ ಕಾಳಿ ನದಿ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ಳುತ್ತೆ. ಆದರೆ ಉಪ್ಪು ನೀರು ಅಂದರೆ ಸಮುದ್ರದ ಪ್ರವಾಹಗಳು ಮತ್ತು ಭಾರೀ ಅಲೆಗಳು ಎದ್ದಾಗ ಈ ಉಪ್ಪು ನೀರು, ಸಮುದ್ರದ ಉಪ್ಪು ನೀರು ವಾಪಸ್ ಮತ್ತೆ ಕಾಳಿ ನದಿಗೆ ಹಿಮ್ಮುಖವಾಗಿ ಚಲನೆಯಾಗುತ್ತೆ. ಆಗ ಆ ನೀರು ಇಲ್ಲಿ ಬಹಳಷ್ಟು ತೊಂದರೆಯನ್ನು ನೀಡುತ್ತೆ. ಆ ನೀರನ್ನು ಇಲ್ಲಿನ ಅಗ್ರಿಕಲ್ಚರ್ಗೆ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈ ರೀತಿ ಉಪ್ಪು ನೀರು ಹಿಮ್ಮುಖವಾಗಿ ತಡೆಯೋದನ್ನು ಕಾರ್ಲ್ಯಾಂಡ್ ಯೋಜನೆ ಅಂತಾರೆ. ಕೇಳ್ಬಿಡ್ಬೋದು, ಕಾರ್ಲ್ಯಾಂಡ್ ಯೋಜನೆ ಯಾವುದಕ್ಕೆ, ಪಶ್ಚಿಮ ವಾಹಿನಿ ಯೋಜನೆ ಅಥವಾ ಕಿಂಡಿ ಆಣೆಕಟ್ಟು ಯೋಜನೆ ಯಾವುದಕ್ಕೆ ಅಂತ ನೆನ್ಪಿಡ್ಬೇಕು. ಓಕೆ, ಇವೆಲ್ಲವೂ ಇಂಪಾರ್ಟೆಂಟ್, ಕೇಳಿದಾರು ಸಹಿತ. ನೆಕ್ಸ್ಟ್ 12, ವಿವಿಧ ಅಭಿವೃದ್ಧಿ ಮಂಡಳಿಗಳಿಗೆ ನೀಡಲಾಗಿರ್ತಕ್ಕಂಥ ಅನುದಾನ ಎಷ್ಟು ಅಂದರೆ, ನೋಡಿ, ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ವಿವಿಧ ಅಭಿವೃದ್ಧಿ ನಿಗಮಗಳಿಗೆ 500 ಕೋಟಿ ರೂಪಾಯಿ, ವೀರಶೈವ ಲಿಂಗಾಯತ ಅಭಿವೃದ್ಧಿ ಯೋಜನೆಗೆ 500 ಕೋಟಿ ರೂಪಾಯಿ ಮತ್ತು ಈ ಒಂದು ನಿಗಮಕ್ಕೆ 500 ಕೋಟಿ ಆಯಿತು. ಹೊಸದಾಗಿ ಒಕ್ಕಲಿಗ ಸಮುದಾಯದ ಹೊಸ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡುವುದನ್ನು ಉತ್ತೇಜಿಸಲು ಜಾರಿಗೆ ತರ್ತಾ ಇರತಕ್ಕಂಥ ಯೋಜನೆ ಯಾವುದು ಅಂದರೆ ಚಿಗುರು ಯೋಜನೆ ಆಗುತ್ತೆ. ಚಿಗುರು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಗರ್ಭಿಣಿ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಮಾಡಬೇಕು. ಹಾಗಾಗಿ ಹುಟ್ಟುವ ಮಕ್ಕಳಿಗೆ ಏನಾದರೂ ತೊಂದರೆ ಇದಾವಂತ ಹುಟ್ಟೋದಕ್ಕೆ ಮುಂಚೆನೇ ತಿಳ್ಕೊಳ್ತಕ್ಕಂಥ ಒಂದು ಯೋಜನೆ ಚಿಗುರು ಯೋಜನೆ ಆಗುತ್ತೆ. ಓಕೆ, ನೆಕ್ಸ್ಟು ಸಾಮರ್ಥ್ಯ ಸಾರಥ್ಯ ಎಂಬ ವಿನೂತನ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ಸಾಮರ್ಥ್ಯ ಸಾರಥ್ಯ. ಸೊ ಇದು ನೋಡಿ, ಕೇಂದ್ರ ಮತ್ತು ರಾಜ್ಯದ ಆಡಳಿತ ಸೇವೆಗಳು ಅಂದರೆ IAS ಮತ್ತು IPS ಅಂತ ಕರಿತೀವಲ್ವ, ಜೊತೆಗೆ ನಮ್ಮ KS ಎಕ್ಸಾಮ್ಸ್ ಏನು ನಡೆಸ್ತಾರೆ KPS ಅವರು, ಜೊತೆಗೆ ಬ್ಯಾಂಕಿಂಗ್ ಮತ್ತು ರೈಲ್ವೆ ಇತ್ಯಾದಿ ಉದ್ಯೋಗಗಳಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಮ್ಮ ಕನ್ನಡದ ಒಂದು ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ನಾವು ಟ್ರೈ ಮಾಡಲ್ಲ, ಆದಷ್ಟು ಸ್ಟೇಟ್ ಗೌರ್ಮೆಂಟಲ್ಲೇ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ದೇಶದ ಇತರೆ ಬ್ಯಾಂಕಿಂಗ್ ಮತ್ತು ರೈಲ್ವೆ ಮತ್ತು UPSC ಎಕ್ಸಾಮ್ಸ್ಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಸಾಮರ್ಥ್ಯ ಸಾರಥ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತೀವಿ. 5 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗೆ 5 ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತೀವಿ ಅಂತ ಹೇಳಿದ್ರು. ಬಟ್ ಅದಿನ್ನೂ ಪ್ಲಾನಿಂಗ್ ಹಂತದಲ್ಲಿದ್ದಂಗಿದೆ, ಇನ್ನೂ ಜಾರಿಗೆ ಬಂದಿಲ್ಲ. ಬಟ್ ಇದು ಜಾರಿಗೆ ಬಂದರೆ ಬಹಳ ಯೂಸ್ ಆಗುತ್ತೆ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅಲ್ವಾ. 5 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನು ಒಳ್ಳೆ ಕ್ವಾಲಿಟಿ ಟೀಚರ್ಸಿಂದ ಕೊಡ್ತಕ್ಕಂಥ ಯೋಜನೆ ಆಗುತ್ತೆ ಸಾಮರ್ಥ್ಯ ಸಾರಥ್ಯ. ಇದನ್ನು
ಜಾರಿಗೆ ತಂದರೆ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟು, ಕರ್ನಾಟಕದಲ್ಲಿನ ಈ ಕೆಳಗಿನ ಯಾವ ನೀರಾವರಿ ಯೋಜನೆಯು ರಾಜ್ಯದ ಮೊದಲ ರಾಷ್ಟ್ರೀಯ ಯೋಜನೆ ಎಂಬ ಹೆಗ್ಗಳಿಕೆಯನ್ನು ಪಡೆಯಲಿದೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ ಆಗುತ್ತೆ. ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗ ರಾಷ್ಟ್ರೀಯ ಮುದ್ರೆ ಬಿದ್ದಿದೆ. ಸುಮಾರು 16,125 ಕೋಟಿ ರೂಪಾಯಿಗಳ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ. ಏನಾಗುತ್ತೆ, ಈಗ ನೀರಾವರಿ ಯೋಜನೆ ಇದೆ, ಯಾವುದೋ ಒಂದು ಎತ್ತಿನ ಯೋಜನೆ, ಇನ್ನೊಂದು ಯಾವುದೋ ಯೋಜನೆ ಇದೆ. ಆ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸುಮಾರು ಲಕ್ಷ ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗ್ತಾ ಇರುತ್ತೆ. ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಥವಾ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಬಿಟ್ರೆ ಕೇಂದ್ರ ಸರ್ಕಾರ ಸುಮಾರು 40% ಅಥವಾ 50% ಕೇಂದ್ರ ಸರ್ಕಾರವೇ ಕೊಡಬೇಕಾಗುತ್ತೆ. ಅದೆಷ್ಟು ಪರ್ಸೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಅನುದಾನವನ್ನು ನೀಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಂಥ ಯೋಜನೆ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಯೋಜನೆ ಆಗುತ್ತೆ. ರಾಷ್ಟ್ರೀಯ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಘೋಷಣೆ ಆಗಿರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ. ಒಂದು ಇಂಪಾರ್ಟೆಂಟ್ ಇಲ್ಲಿ, ಇನ್ನೂ ಇದು ಘೋಷಣೆ ಆಗಿದೆಯೋ ಇಲ್ಲ ಅಫಿಷಿಯಲಿ ಅನ್ನೋದು ನಾವು ತಿಳ್ಕೊಬೇಕು. ಅಫಿಷಿಯಲಿ ಇನ್ನೂ ಘೋಷಣೆ ಆಗಿಲ್ಲ ಅನಿಸುತ್ತೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಅಂದರೆ, ನೋಡಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ. ಓಕೆ, ಇನ್ನು 16ನೇ ಪ್ರಶ್ನೆ, ವಿಶ್ವ ದರ್ಜೆಯ ಮೂಲಭೂತ ಸೌಕರ್ಯವುಳ್ಳ ಬಲ್ಕ್ ಡ್ರಗ್ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಬಲ್ಕ್ ಡ್ರಗ್ ಪಾರ್ಕ್ ಅಂದರೆ ನಮ್ಮ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಗಳನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳಿಗೆ ಒಂದು ಮೂಲಭೂತ ಸೌಕರ್ಯವನ್ನು ನೀಡಿ ಆ ಕಂಪನಿಗಳು ಅಲ್ಲಿ ತಮ್ಮ ಆರ್ಗನೈಜೇಷನ್ಗಳನ್ನ, ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ತಕ್ಕಂಥ ಒಂದು ಯೋಜನೆ ಬಲ್ಕ್ ಡ್ರಗ್ ಪಾರ್ಕನ್ನು ಯಾದಗಿರಿ ಜಿಲ್ಲೆಯಲ್ಲಿ, ಓಕೆ, ಯಾದಗಿರಿ ಜಿಲ್ಲೆಯ ಕಡೆಚೂರು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 1500 ಎಕರೆ ಪ್ರದೇಶದಲ್ಲಿ ಈ ಒಂದು ವಿಶ್ವ ದರ್ಜೆಯ ಮೂಲಭೂತ ಸೌಕರ್ಯವುಳ್ಳಂತಹ ಬಲ್ಕ್ ಡ್ರಗ್ ಪಾರ್ಕನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಓಕೆ, ಮುಂದೆ ಹೋಗೋಣ. ಕರ್ನಾಟಕದ ಯಾವ ಸ್ಥಳದಲ್ಲಿ ಪ್ಲಾಸ್ಟಿಕ್ ಪಾರ್ಕನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಮಂಗಳೂರಿನಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರ ನೆರವನ್ನು ನೀಡ್ತಾ ಇದೆ. ಕರ್ನಾಟಕದ ಪ್ಲಾಸ್ಟಿಕ್ ಪಾರ್ಕು ಮಂಗಳೂರು ನೆನಪಿಡಬೇಕು. ಓಕೆ, ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸಹಾಯವನ್ನು ನೀಡ್ತಾ ಇದೆ. ಎಲ್ಲಿ ಅಂದರೆ ಗಂಜಿಮಠ, ಮಂಗಳೂರು ಹತ್ರ ಗಂಜಿಮಠದಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಇದಕ್ಕೆ ನೋಡಿ, ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿದ್ದಂತಹ DV ಸದಾನಂದ ಗೌಡರವರು ಈ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು. ಬಟ್ ಈಗ ಅವರು ಕೇಂದ್ರ ಸಂಪುಟದಿಂದ ಹೊರಗುಳಿದಿದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಪ್ರಸಿದ್ಧ ಕಾದಂಬರಿ ಪರ್ವದ ನಾಟಕ ಪ್ರದರ್ಶನವನ್ನು ರಂಗಾಯಣಗಳ ಮೂಲಕ ರಾಜ್ಯಾದ್ಯಂತ ಏರ್ಪಡಿಸ್ತೀವಿ ಅಂತ ಹೇಳಿದ್ರು. ಹಾಗಾದರೆ ಪರ್ವ ಯಾರ ಕೃತಿ ಅಂದರೆ ವೆರಿ ಫೇಮಸ್ಸು SL ಭೈರಪ್ಪನವರ ಕೃತಿ ಆಗುತ್ತೆ. ಓಕೆ, ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಅಡಿಯಲ್ಲಿ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ನೀಡ್ತಕ್ಕಂಥ ಯೋಜನೆ ಮನೆ ಮನೆಗೆ ಗಂಗೆ ಯೋಜನೆ ಆಗುತ್ತೆ. ಸೊ ಹಾಗಾದರೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಯಾವ ಯೋಜನೆಯನ್ನು ತಂದಿದ್ದೀವಿ ಅಂದರೆ ಮನೆ ಮನೆಗೆ ಗಂಗೆ. ಇದರಡಿಯಲ್ಲಿ 55 LPCD ಲೀಟರ್ ಪರ್ ಕ್ಯಾಪಿಟಾ ಪರ್ ಡೈಲಿ, ಅಂದರೆ ಒಂದು ದಿನಕ್ಕೆ 55 ಲೀಟರ್ ನೀರು, ಲೀಟರ್ ಪರ್ ಕ್ಯಾಪಿಟಾ ಪರ್ ಡೇ ಅಂತ, ಅಂದರೆ ಒಂದು ದಿನಕ್ಕೆ 55 ಲೀಟರ್ಗಳ ಒಂದು ಒಳ್ಳೆ ನೀರನ್ನು, ಕುಡಿಯುವ ನೀರನ್ನು ಮನೆ ಮನೆಗೆ ಒದಗಿಸಬೇಕು ಅನ್ನೋ ಉದ್ದೇಶವನ್ನು ಮನೆ ಮನೆಗೆ ಗಂಗೆ ಯೋಜನೆಯನ್ನು ತರ್ತಾ ಇದೆ ಕರ್ನಾಟಕ ಸರ್ಕಾರ. ಯಾವ ಯೋಜನೆ ಅಡಿಯಲ್ಲಿ ಅಂದರೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ. ಹೊರ ರಾಜ್ಯದ ದೇಶಿ ತಳಿಗಳನ್ನು ನಮ್ಮ ರಾಜ್ಯದ ರೈತರಿಗೆ ಪರಿಚಯಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಯೋಜನೆ ಯಾವುದು? ನಾವು ಆಲ್ರೆಡಿ ಹೇಳಿದ್ವಿ, ಕರ್ನಾಟಕದ ಬೇರೆ ಬೇರೆ ಸುತ್ತಮುತ್ತಲ ರಾಜ್ಯಗಳಿಂದ ಈ ತಳಿಗಳನ್ನು, ನಮ್ಮ ದೇಶದ ತಳಿಗಳೇ ಆಗಿರ್ತವೆ, ಆ ತಳಿಗಳನ್ನು ನಮ್ಮ ರಾಜ್ಯದ ರೈತರಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಯೋಜನೆ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ ಆಗುತ್ತೆ. ಓಕೆ, ನೋಡಿ ಯಾವ್ಯಾವ ತಳಿಗಳು? ಹೊರ ರಾಜ್ಯದ ದೇಶಿ ತಳಿಗಳಾಗಿರ್ತಕ್ಕಂಥ ಗಿರ್ ತಳಿ, ಸಾಹಿವಾಲು, ಓಂಗಲ್ಲು, ತಾರ್ಪಾರ್ಕರು, ದೇವಣಿ ತಳಿಗಳು. ಈ ತಳಿಗಳನ್ನು ನಮ್ಮ ರಾಜ್ಯದ ರೈತರಿಗೆ ಪರಿಚಯಿಸಬೇಕು ಅನ್ನೋ ಯೋಜನೆಯೇ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆ ಆಗುತ್ತೆ. ಓಕೆ, ಇನ್ನು ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಅವುಗಳನ್ನ ನೋಡ್ತಾ ಹೋಗೋಣ. 2021-22ನೇ ಸಾಲಿನ ಕರ್ನಾಟಕದ ಬಜೆಟ್ನ ಗಾತ್ರ, ಆಯವ್ಯಯದ ಗಾತ್ರ ಎಷ್ಟು ಅಂತ ಕೇಳಿಬಿಡ್ಬೋದು. ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಯನ್ನು ನೆನ್ಪಿಟ್ರೆ ಸಾಕು. 2,46,207 ಕೋಟಿ ರೂಪಾಯಿಗಳು ನಮ್ಮ ಬಜೆಟ್ನ ಗಾತ್ರ. ನೋಡಿ, ನಮ್ಮ ಮುಖೇಶ್ ಅಂಬಾನಿದು ಎಷ್ಟು ಅಮೌಂಟ್ ಇದೆ, ಎಷ್ಟು ದುಡ್ಡಿದೆ ಅನ್ನೋದು
ನೆನ್ಪಿಟ್ಕೊಳ್ಳಿ. ಒಂದು ಅಂದಾಜು ಮುಖೇಶ್ ಅಂಬಾನಿಯ ಒಂದು 10% ಕೂಡ ನಮ್ಮ ಬಜೆಟ್ನ ಗಾತ್ರ ಇಲ್ಲ ಅನ್ನೋದು ನಾವು ಗಮನಿಸಬೇಕು. ಅಂದರೆ ಮುಖೇಶ್ ಅಂಬಾನಿ ಅಷ್ಟು ರಿಚ್ ಅನ್ನೋದು. ಓಕೆ, 2,46,207 ಕೋಟಿ ರೂಪಾಯಿಗಳು ನಮ್ಮ ಬಜೆಟ್ನ ಗಾತ್ರ ಅನ್ನೋದು ನೆನ್ಪಿಡಿ. ಸೊ PCPSI STA ಡೈರೆಕ್ಟಾಗಿ ಕೇಳಿಲ್ಲ, ಬಟ್ KSL ಎಲ್ಲ ಕೇಳಿದ್ದಾನೆ, FDA KSL ಕೇಳಿದ್ದಾನೆ. ಹೇಳೋಕ್ಕಾಗಲ್ಲ, ಪೇಪರ್ ಯಾವ ಥರ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದಷ್ಟು ಎಲ್ಲದಕ್ಕೆ ಸಿದ್ಧವಾಗಿರೋದು ನಮ್ಮ ಕರ್ತವ್ಯ ಕೂಡ ಅಲ್ವಾ. ಸೊ ನೋಡೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲು ನೋಡಿ, 2,46,207 ಕೋಟಿ ರೂಪಾಯಿಗಳು ನಮ್ಮ ಆಯವ್ಯಯದ ಗಾತ್ರ 2021-22ನೇ ಸಾಲಿನದು. ಅದರಲ್ಲಿ ಸ್ವೀಕೃತಿ ಬೇರೆ, ವೆಚ್ಚ ಬೇರೆ ಇರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೋಗೋದು ಬೇಡ. ಡೀಟೇಲ್ಸ್ ಬೇಕು ಅಂದರೆ ಇದನ್ನೇ ನಾನು ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿ ಆಲ್ರೆಡಿ ವಿಡಿಯೋಗಳು ಮಾಡಿದ್ದೀನಿ, ಕಂಪ್ಲೀಟ್ ಅನಾಲಿಸಿಸ್ನ ಅಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟು 2021-22ನೇ ಸಾಲಿನ ಕರ್ನಾಟಕದ ಆಯವ್ಯಯದ ಜಮೆ ಮತ್ತು ವೆಚ್ಚದ ಮೂಲಗಳು ಯಾವ್ಯಾವು ಅಂತ ನೋಡೋದಾದರೆ ನೋಡಿ, ಒಟ್ಟು 2,43,733 ಕೋಟಿ ರೂಪಾಯಿ. ಅದರಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬಂದಿದೆ, ನಮ್ಮ ಸಾಲ ಎಷ್ಟಿದೆ ಅಂತೆಲ್ಲ ಇಲ್ಲಿದೆ. ಸೊ ಅದನ್ನು ಒಂದು ಗ್ರಾಫಲ್ಲಿ ನೋಡಿಬಿಡೋಣ. ನಮ್ಮ ರಾಜ್ಯಕ್ಕೆ ₹1 ಆದಾಯ ಅಂದರೆ ಆ ₹1 ಯಾವ್ಯಾವ ಮೂಲಗಳಿಂದ ಬರುತ್ತೆ ನೋಡಿ. ರಾಜ್ಯದ ತೆರಿಗೆಯಿಂದ 50 ಪೈಸೆ ಬರುತ್ತೆ, ಅದನ್ನು ಸ್ಟೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎರಡನೇ ಹೆಚ್ಚು ಸಾಲದಿಂದನೇ ತೆಗೆದುಕೊಳ್ತೀವಿ, 29 ಪೈಸೆ. 29% ನಾವು ಸಾಲನೇ ತೆಗೆದುಕೊಳ್ತಾ ಇದ್ದೀವಿ. ಕೇಂದ್ರ ತೆರಿಗೆ ಪಾಲಿನಿಂದ 10%, ಇನ್ನು 6 ಪೈಸೆ ಬೇರೆ ಬೇರೆ ಬರುತ್ತೆ. ಒಟ್ಟಿನಲ್ಲಿ ಹೆಚ್ಚಿನ ತೆರಿಗೆ ನಮಗೆ ರಾಜ್ಯ ತೆರಿಗೆಯಿಂದ, ಸ್ಟೇಟ್ ಟ್ಯಾಕ್ಸಿಂದ ಬರ್ತವೆ. ಸಾಲ ಕೂಡ ಜಾಸ್ತಿ ಇದೆ ಅನ್ನೋದು ಗಮನಿಸಿ. ಓಕೆ, ಇನ್ನು ₹1 ಯಾವುದ್ಯಾವುದಕ್ಕೆ ವೆಚ್ಚ ಮಾಡ್ತಾ ಇದ್ದೀವಿ ನೋಡಿ. ಸಾಲ ಜಾಸ್ತಿ ಇದೆ ಅಂದರೆ ಅದನ್ನು ಸಾಲದ ಒಂದು ಋಣ ಮೇಲುಸ್ತುವಾರಿ ಮಾಡಬೇಕಲ್ವಾ, ಅದಕ್ಕೆ ಸಾಲ ತೀರಿಸಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು, ಅದಕ್ಕೆ 15 ಪೈಸೆ ಹೋಗ್ತಾ ಇದೆ. ಇನ್ನು 21 ಪೈಸೆ ನಮ್ಮ ವೇತನ ಮತ್ತು ಭತ್ಯೆಗಳಿಗೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನೌಕರರು ಅಧಿಕಾರಿಗಳಿಗೆ ವೇತನ ಭತ್ಯೆಗಳು ನೀಡೋದ್ರಲ್ಲಿನೇ ನಮ್ಮ 21 ಪೈಸೆ ಹೋಗ್ತಾ ಇದೆ. ಅತಿ ಹೆಚ್ಚಿನ ಪಾಲು ಅಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ಎರಡನೇದು ನಮ್ಮ ಸಾಲ ಇದೆ ಅಲ್ವಾ, ಅದಕ್ಕೆ ಬಡ್ಡಿ ಕಟ್ಟಬೇಕು, ಸಾಲ ತೀರಿಸಬೇಕು. ಮೂರನೇದು ಕ್ಯಾಪಿಟಲ್ ಬಜೆಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರದ ವಿವಿಧ ಬಿಲ್ಡಿಂಗ್ಗಳನ್ನ ಕಟ್ಟಿಸ್ಬೇಕಾಗತ್ತೆ, ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು, ಆಸ್ಪತ್ರೆಗಳನ್ನು ಕಟ್ಟಿಸ್ಬೇಕು, ಬೇರೆ ಹೀಗೆ ಎಲ್ಲ ಒಂದು ವೆಚ್ಚಕ್ಕೆ ಹೋಗುತ್ತೆ. ಸೊ ಬೇರೆ ಬೇರೆ ವೆಚ್ಚಗಳು ಇಲ್ಲಿದೆ. ಹೆಚ್ಚಿನ ವೆಚ್ಚ ವೇತನ ಭತ್ಯೆ, ಎರಡನೇದು ನಮ್ಮ ಸಾಲವನ್ನು ಮುಟ್ಟಿಸೋದ್ರಲ್ಲಿ ಹೋಗುತ್ತೆ. ಓಕೆ, ಇನ್ನು ಇದು ತೆರಿಗೆ ಬಗ್ಗೆ ಹೇಳ್ತಾ ಇದ್ವಿ. ತೆರಿಗೆಯಲ್ಲಿ ಹೆಚ್ಚಿನ ತೆರಿಗೆ ಯಾವುದು ಅಂದರೆ ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್. ಎರಡನೇ ಅತಿ ಹೆಚ್ಚು ಅಂದರೆ ಎಕ್ಸೈಸ್, ಅಬಕಾರಿ ತೆರಿಗೆ ಬರುತ್ತೆ. ಮೂರನೇದು ನೋಂದಣಿ ಮತ್ತು ಮುದ್ರಾಂಕ. ನಾಲ್ಕನೇದು ವಾಹನ ತೆರಿಗೆ, ಮೋಟಾರ್ ತೆರಿಗೆ ಅಂತ ಕರಿತೀವಲ್ವಾ. ಸೊ ಅದು ಅಂದರೆ ಹೆಚ್ಚಿನ ತೆರಿಗೆ ಯಾವುದರಿಂದ ಬರುತ್ತೆ ಅಂದರೆ ವಾಣಿಜ್ಯ ತೆರಿಗೆಯಿಂದ ಬರುತ್ತೆ. ಮುಂದೆ ಹೋಗೋಣ. ಕ್ವಶನ್ ನಂಬರ್ 23. ಈ ಸಾಲಿನ ಆಯವ್ಯಯದಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ? ಸೊ ನೋಡಿ, ಯಾವ ಕ್ಷೇತ್ರ ಅಂದರೆ ನೋಡಿ, ಶಿಕ್ಷಣಕ್ಕೆ 29,688 ಕೋಟಿ ರೂಪಾಯಿಗಳನ್ನು ನೀಡೋ ಮುಖಾಂತರ 11% ಆಫ್ ದ ಟೋಟಲ್ ಬಜೆಟ್. ನೋಡಿ, ಈ ಭಾಗ ಏನಿದೆಯೋ, ಸೊ ಅಂದರೆ ಟೋಟಲ್ ಬಜೆಟಲ್ಲಿ ಇಷ್ಟು ಭಾಗವನ್ನು ಶಿಕ್ಷಣಕ್ಕೆ ನೀಡಿದ್ದಾರೆ. ಸೊ ನೆಕ್ಸ್ಟು ಅತಿ ಹೆಚ್ಚು ಅಂದರೆ 10% ನೀಡಿದ್ದಾರೆ, 27,000 ಕೋಟಿ ರೂಪಾಯಿಗಳನ್ನು ನಗರಾಭಿವೃದ್ಧಿಗೆ ಅಂದರೆ ಅರ್ಬನ್ ಡೆವಲಪ್ಮೆಂಟ್ಗೆ. ಓಕೆ, ಸೊ ಅದಾದ ನಂತರ ಜಲಸಂಪನ್ಮೂಲ ಅಂದರೆ ವಾಟರ್ ರಿಸೋರ್ಸಸ್ಸು. ಸೊ ನೆಕ್ಸ್ಟು ಇಂಧನ ಅಂದರೆ ಎನರ್ಜಿ. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್. ಅದಾದಮೇಲೆ ಕಂದಾಯ, ರೆವಿನ್ಯೂ ಡಿಪಾರ್ಟ್ಮೆಂಟು. ಸೊ ನೆಕ್ಸ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಇವು ಪ್ರಮುಖ ಒಂದು ಕ್ಷೇತ್ರಗಳಾಗ್ತವೆ. ಈ ಒಂದು ಖಾತೆಗಳಿಗೆ ಹೆಚ್ಚಿನ ಅನುದಾನವನ್ನು ಈ ಒಂದು ಕ್ಷೇತ್ರಗಳಿಗೆ ನೀಡಲಾಗಿದೆ. ಸೊ ಎಷ್ಟೆಷ್ಟು ಕೋಟಿ ರೂಪಾಯಿ? ಪ್ರಶ್ನೆ ಏನು ಬರುತ್ತೆ, ಸೊ ಶಿಕ್ಷಣಕ್ಕೆ ಎಷ್ಟು ಅನುದಾನವನ್ನು ನೀಡಲಾಗಿದೆ ಅಂದರೆ 10%. ಎಷ್ಟು ಕೋಟಿ ಅಂದರೆ ಸುಮಾರು 29,000 ಕೋಟಿ. ಸರ್, ಈ ಥರ ಕ್ವಶನ್ ಕೇಳ್ತಾರೆ ಅಂದರೆ ಕೇಳಿದ್ದಾರೆ, ಹಿಂದೆ FDA ಕೇಳಿದ್ದಾರೆ, ಈವನ್ KPSCಲಂತೂ ಈ ರೀತಿ ಪ್ರಶ್ನೆಗಳು ಇದ್ದೇ ಇರ್ತವೆ. ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ ಅಂದರೆ ಶಿಕ್ಷಣ ಕ್ಷೇತ್ರ. ಜಲಸಂಪನ್ಮೂಲಕ್ಕೆ ಎಷ್ಟು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅಂದರೆ ಅಂದಾಜು 21,000 ಕೋಟಿ ರೂಪಾಯಿಗಳು. ಬಟ್ PCPSI STA ಈ ರೀತಿ ಕೇಳಲ್ಲ. ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ ಇತ್ತೀಚಿನ ಬಜೆಟಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರ ಅಂತ ನೆನ್ಪಿಡಬೇಕು. ಸೊ ಎಷ್ಟು ಅನುದಾನವಿರುತ್ತೋ ಅಷ್ಟು ಆ ಒಂದು ಖಾತೆಗೆ ಬೇಡಿಕೆ ಇರುತ್ತೆ. ಸೊ ಯಾಕೆ ಆಯಾ ಕಟ್ಟಿನ ಖಾತೆಗಳು ಅಂತೆಲ್ಲ ನ್ಯೂಸಲ್ಲಿ ಕೇಳ್ತಾ ಇರ್ತೀರಾ. ಯಾಕೆ ಹೊಸಪೇಟೆ ಶಾಸಕ ಆನಂದ್ ಸಿಂಗು ಮಿನಿಸ್ಟ್ರು ಬೇರೆ ಯಾವುದೋ ಪರಿಸರ ಖಾತೆಯನ್ನು ಪ್ರವಾಸೋದ್ಯಮವನ್ನು ಕೊಟ್ಟರೂ ಸಹಿತನು
ನಂಗೆ ಬೇಡ ಬೇರೆ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ, ಸೊ ಜಲಸಂಪನ್ಮೂಲ, ಇಂಧನ, ಗ್ರಾಮೀಣಾಭಿವೃದ್ಧಿ, ಕಂದಾಯ, ಲೋಕೋಪಯೋಗಿ, ಒಳ ಆಡಳಿತ ಮತ್ತು ಸಾರಿಗೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಖಾತೆಗಳು. ಯಾಕಂದರೆ ಹೆಚ್ಚಿನ ಅನುದಾನ ಸಿಗುತ್ತೆ. ಈ ಬೇರೆ ಖಾತೆಗಳಲ್ಲಿ ನೋಡಿ ಕೇವಲ 2,000 ಕೋಟಿ ರೂಪಾಯಿ, ಸೊ ಒಂದು 3,000 ಕೋಟಿ ರೂಪಾಯಿ ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಅವಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇರೋದಿಲ್ಲ ಅನ್ನೋದು ನಮಗೆ ಗಮನದಲ್ಲಿರಬೇಕು. ಯಾಕೆ, ಎಷ್ಟು, ಏನು, ಯಾವ ಕ್ಷೇತ್ರ ಅನ್ನೋದು ಕೂಡ ಇರಲಿ. ಓಕೆ, ನೆಕ್ಸ್ಟ್ ದೇಶದ ವಿವಿಧ ಸೂಚ್ಯಾಂಕಗಳಲ್ಲಿ ಕರ್ನಾಟಕ ಸ್ಥಾನ ಏನಿದೆ? ಸೊ ನೋಡಿ, ಒಂದು ರಾಜ್ಯಕ್ಕೆ ಸತತವಾಗಿ 2ನೇ ವರ್ಷ ಮೊದಲನೇ ಸ್ಥಾನ ಬಂದಿದೆ. ಯಾವುದರಲ್ಲಿ ಅಂದರೆ ಇನ್ನೋವೇಷನ್ ಇಂಡೆಕ್ಸ್, ನೀತಿ ಆಯೋಗ ನೀಡ್ತಕ್ಕಂಥ ನಾವೀನ್ಯತಾ ಸೂಚ್ಯಾಂಕದಲ್ಲಿ ಕರ್ನಾಟಕ ಸತತ 2ನೇ ಬಾರಿಗೆ ಮೊದಲನೇ ಸ್ಥಾನದಲ್ಲಿದೆ. ನಾವೀನ್ಯತಾ ಸೂಚ್ಯಾಂಕ ಅಥವಾ ಇನ್ನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2ನೇ ಸ್ಥಾನದಲ್ಲಿದೆ. ಓಕೆ, ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಸಾರ್ವಜನಿಕ ವ್ಯವಹಾರ ಸೂಚ್ಯಾಂಕದಲ್ಲಿ 4ನೇ ಸ್ಥಾನದಲ್ಲಿದೆ. SDG ಭಾರತ ಸೂಚ್ಯಾಂಕದಲ್ಲಿ 6ನೇ ಸ್ಥಾನ ದೊರೆತಿದೆ. ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಮತ್ತು ಇವೆರಡು ಒಂದೇ ಅನಿಸುತ್ತೆ, ಇರಲಿ. ರಾಷ್ಟ್ರೀಯ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಶೇಕಡ ಎಷ್ಟು ಕರ್ನಾಟಕ ನೀಡ್ತಾ ಇದೆ ಅಂದರೆ 8%. ನಮ್ಮ ಟೋಟಲ್ GDPಲಿ ನಮ್ಮ ಭಾರತದ GDPಲಿ ಕರ್ನಾಟಕದ ಎಷ್ಟು ಪರ್ಸೆಂಟು ಅಂದರೆ 8% ಕೊಡುಗೆ ಇದೆ. ಇನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟಲ್ಲಿ ಅಂದರೆ ಮಾಹಿತಿ ತಂತ್ರಜ್ಞಾನದ ರಫ್ತಿನಲ್ಲಿ ಶೇಕಡ 40% ಕೊಡುಗೆ ನಮ್ಮ ಕರ್ನಾಟಕದಿದೆ ಅನ್ನೋದು ನಾವು ಗಮನಿಸಬೇಕು. ಓಕೆ, ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಶೇಕಡ ಎಷ್ಟು ಕುಸಿತ ಕಂಡಿದೆ ಅಂದರೆ 2.6% ಕುಸಿತ ಕಂಡಿದೆ. ಅಂದರೆ 2020-21ನೇ ಸಾಲಿನಲ್ಲಿ ಎಷ್ಟು ಆದಾಯ ಇತ್ತು, 100 ರೂಪಾಯಿ ಇದ್ದರೆ ಇವಾಗ ಆದಾಯ ಸ್ವಲ್ಪ ಕಡಿಮೆ ಆಗಿದೆ, 98 ರೂಪಾಯಿಗೆ ಇಳಿದಿದೆ. ಯಾಕಂದರೆ ಕೋವಿಡ್-19 ಪ್ಯಾಂಡಮಿಕ್ಕಿಂದಾಗಿ ಲಾಕ್ಡೌನ್ ಮಾಡಿದ್ರು, ನೆರೆ ಹಾವಳಿ ಬಂದಿತ್ತು, ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಪ್ರವಾಹ ಬಂದಿತ್ತು. ಹಾಗಾಗಿ ಒಂದಷ್ಟು ಕುಸಿತವನ್ನು ನಮ್ಮ ರಾಜ್ಯದ ಆದಾಯದಲ್ಲಿ ಕುಂಠಿತ ಆಗಿದೆ ಅನ್ನೋದು ನಮ್ಮ ಗಮನದಲ್ಲಿರಬೇಕಷ್ಟೇ. ನೆಕ್ಸ್ಟು ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಉಂಟಾಗಿರುವ ಆರ್ಥಿಕ ಸಂಕಷ್ಟವನ್ನು ಎದುರಿಸಲು ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಶೇಕಡ ಎಷ್ಟರವರೆಗೆ ಸಾಲ ಪಡೆಯಲು ಕೇಂದ್ರ ಅನುವು ಮಾಡಿಕೊಟ್ಟಿದೆ ಅಂದರೆ ಶೇಕಡ 5%. ಈಗ ನಮ್ಮ ಒಟ್ಟು ಆದಾಯ GSTP ಎಷ್ಟಿದೆ, 100 ರೂಪಾಯಿ ಇದೆ ಅಂದರೆ 5 ರೂಪಾಯಿ ಸಾಲ ತಗೋಬೋದು ನೀವು ಅಂತ ಹೇಳ್ತಾ ಇದ್ದಾರೆ. ನಮ್ಮ GSTP ಎಷ್ಟಿದೆ, ಸುಮಾರು 18 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಮ್ಮ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನ ಇದೆ. ಅದರ 5% ಎಷ್ಟಾಗುತ್ತೆ ಅಂದರೆ 60,000 ಕೋಟಿ ರೂಪಾಯಿ ಆಗುತ್ತೆ. 60,000 ಕೋಟಿ ರೂಪಾಯಿಗಳ ಸಾಲವನ್ನು ಪಡಿಬೋದು. ಆದರೆ ಇಲ್ಲೇನಿದೆ, ನಮ್ಮ ಒಂದು ಆರ್ಥಿಕ ಹೊಣೆಗಾರಿಕಾ ಕಾಯ್ದೆ ಅಂತಿದೆ, KFRE ಅಂತ ಕರಿತೀವಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002. ಇದರಲ್ಲಿ ಏನು ಹೇಳಿದ್ದಾರೆ, ನಮ್ಮ GSDPಯ 3% ಅಷ್ಟು ಸಾಲವನ್ನು ಮಾತ್ರ ತೆಗೆದುಕೊಳ್ಬೇಕು, ಅದನ್ನು ದಾಟಬಾರ್ದು ಅಂತ ನಮ್ಮ ರೂಲ್ಸ್ ಇದೆ. ಆ ಒಂದು ರೂಲ್ಸನ್ನು ಮುರಿಬೇಕಾದ್ರೆ ಮತ್ತೆ ನಾವು ಹೊಸ ಕಾನೂನನ್ನು ತರಬೇಕು. ಈ ಕಾನೂನಿಗೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಸೊ ಅದನ್ನು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಕೂಡ. ಸೊ ಅದಕ್ಕಾಗಿ ಕರ್ನಾಟಕ ಸರ್ಕಾರವು ಒಟ್ಟು 4% ಮಿತಿಯಲ್ಲಿ ಸಾಲವನ್ನು ತೆಗೆದುಕೊಳ್ತೀವಿ. ಹಾಗಾಗಿ ನಮಗೆ 33,000 ಕೋಟಿ ರೂಪಾಯಿ ಸಾಲ ಸಿಗುತ್ತೆ ಹೆಚ್ಚುವರಿಯಾಗಿ. ಅದನ್ನು ಅಭಿವೃದ್ಧಿ ಯೋಜನೆಗಳಿಗೆ ಬಳಸ್ಕೊಳ್ತೀವಿ. ಯಾಕಂದರೆ ಆದಾಯನೇ ಇಲ್ಲ, ಲಾಕ್ಡೌನ್ ಮಾಡಿದ್ವಿ, ಸರ್ಕಾರಕ್ಕೆ ಬೊಕ್ಕಸ ಖಾಲಿಯಾಗಿದೆ. ಸೊ ಅದಕ್ಕೋಸ್ಕರ ಸಾಲವನ್ನು ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳಿತ್ತು. ಸೊ ಇದು ಇಲ್ಲೇನೇನು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕ ಆರ್ಥಿಕ ಹೊಣೆಗಾರಿಕಾ ನಿಯಮ ಅಥವಾ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಯಾವಾಗ ಬಂತು ಅಂದರೆ 2000ನೇ ಇಸ್ವಿಯಲ್ಲಿ ಬಂತು. ಇದು ಯಾವುದಕ್ಕೆ ಸಂಬಂಧಿಸಿದೆ, ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಸಾಲವನ್ನು ತೆಗೆದುಕೊಳ್ಬೋದು ಅಂತ ಮಿತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆ ರಾಜ್ಯದ ಆರ್ಥಿಕ ಹೊಣೆಗಾರಿಕಾ ಕಾಯ್ದೆ ಆಗುತ್ತೆ. ಅದಕ್ಕೆ ತಿದ್ದುಪಡಿಯನ್ನು ತಂದು ಶೇಕಡ 3 4ಕ್ಕೆ ಮಾಡ್ತೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ 3ಕ್ಕೆ ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಕೇಂದ್ರ ಸರ್ಕಾರ ಮಾತ್ರ ಇಲ್ಲ, ನೀವು 5%ವರೆಗೂ ತಗೋಬಹುದು ಅಂತ ಹೇಳ್ತಾ ಇದೆ. ಓಕೆ, ಇನ್ನು 15ನೇ ಹಣಕಾಸು ಆಯೋಗವು ಕರ್ನಾಟಕ ರಾಜ್ಯಕ್ಕೆ ರಾಜ್ಯಗಳ ತೆರಿಗೆ ಪಾಲನ್ನು ಶೇಕಡ ಎಷ್ಟರನ್ನು ನಿಗದಿಗೊಳಿಸಿದೆ. ಈಗ ನೋಡಿ, 15ನೇ ಹಣಕಾಸು ಆಯೋಗ ಕರ್ನಾಟಕ ರಾಜ್ಯಕ್ಕೆ ಒಂದಷ್ಟು ತೆರಿಗೆಯನ್ನು ಇಷ್ಟು ಪಾಲನ್ನು ನೀಡಿ ಅಂತ ಹೇಳ್ತಾ ಇದೆ. ಓಕೆ, ಈಗ ನೋಡಿ, 15ನೇ ಹಣಕಾಸು ಆಯೋಗದಲ್ಲಿ ಕೇಂದ್ರ ಸರ್ಕಾರದ 100 ರೂಪಾಯಿ ಆದಾಯ ಏನಿದೆಯೋ ಆ 100 ರೂಪಾಯಿ ಆದಾಯದಲ್ಲಿ 59 ರೂಪಾಯಿನ ಅವರೇ ಇಟ್ಕೊಂಡು ಇನ್ನು 41 ರೂಪಾಯಿಯನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ 59% ಕೇಂದ್ರವೇ ಉಳಿಸ್ಕೊಂಡು 41% ಆಫ್ ಟೋಟಲ್
GST ಅಥವಾ ಟೋಟಲ್ ಆದಾಯ ಏನಿದೆ ಕೇಂದ್ರ ಸರ್ಕಾರದ್ದು ಅದನ್ನು ವಿವಿಧ ರಾಜ್ಯಗಳಿಗೆ ಹಂಚ್ತಾ ಹೋಗ್ತಾರೆ. ಹಾಗಾದರೆ ₹1 ಅಥವಾ ಟೋಟಲ್ ಇನ್ಕಮಲ್ಲಿ ಸೊ ನೋಡಿ ಅಲ್ವಾ ಇಷ್ಟು, ಸೊ ಇಷ್ಟನ್ನು ರಾಜ್ಯಗಳಿಗೆ ನೀಡ್ತಾ ಇದ್ದಾರೆ, ಈ ಮಿಕ್ಕಿದ್ದನ್ನು ಕೇಂದ್ರವೇ ಇಟ್ಕೊಳ್ತಾ ಇದೆ. ಈ 41% ಅಥವಾ ₹41 ಕರ್ನಾಟಕಕ್ಕೆ ₹3.64 ಸಿಗ್ತಾ ಇದೆ. ಎಷ್ಟು ಪರ್ಸೆಂಟ್ ಅಂದರೆ 3.64% ಅನ್ನೋದು ಇಂಪಾರ್ಟೆಂಟ್. ಆದರೆ ಇಲ್ಲೇನಾಗ್ತಾ ಇದೆ, ನಮ್ಮ ರಾಜ್ಯ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹಿಸಿ ಕೇಂದ್ರಕ್ಕೆ ಕಳಿಸ್ತಾ ಇದೆ. ₹1.5% ನಾವು ಕಳಿಸಿದರೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 50 ಪೈಸೆ ಅನ್ನಂಗೆ. ₹1.5 ದುಡ್ಡು ಕೊಟ್ಟರೆ 50 ಪೈಸೆ ಸಿಗ್ತಾ ಇದೆ. ಅದೇ ಉತ್ತರ ಪ್ರದೇಶ ₹1 ಅದು 50 ಪೈಸೆ ದುಡ್ಡು ಕೊಡ್ತಾ ಇದೆ, ₹1 ವಾಪಸ್ ಸಿಗ್ತಾ ಇದೆ. ಸೊ ಇದನ್ನು ನಾನು ಆಲ್ರೆಡಿ ಭಾಳ ಡಿಸ್ಕಸ್ ಮಾಡಿದ್ದೀನಿ. PC PSIಗೆ ಅಷ್ಟು ಡೀಟೇಲ್ಸ್ ಬೇಕಾಗಿಲ್ಲ, ಮುಂದೆ ಹೋಗೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಂಡಿಸಿದ ಬಜೆಟ್ನಲ್ಲಿ ಮಹಿಳೆಯರ ಪರವಾಗಿ ಯಡಿಯೂರಪ್ಪ ಅವರು ಏನೇನು ಯೋಜನೆಗಳನ್ನು ತಂದಿದ್ರು ಅಂದರೆ ನೋಡಿ, ಜಿಲ್ಲಾ ಕೇಂದ್ರಗಳಲ್ಲಿ ತಲಾ 2 ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ತರ್ತೀನಿ ಅಂತ ಹೇಳಿದರು. ಅಂದರೆ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಕಚೇರಿ ಇರ್ಬೋದು, ಅಲ್ಲಿ ಹೆಚ್ಚಿನ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿರ್ತಾರೆ. ಇನ್ನು DC ಆಫೀಸ್ ಆಗಿರ್ಬೋದು, ಅಲ್ಲೂ ಕೂಡ ಇರ್ತಾರೆ. ಸೊ ಇಂಥ ಕೆಲವು ಸ್ಥಳಗಳಲ್ಲಿ 2 ಸ್ಥಳಗಳಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಜೊತೆಗೆ ಅಂಗನವಾಡಿ ಕೇಂದ್ರಗಳನ್ನು ಹಂತ ಹಂತವಾಗಿ ಶಿಶುಪಾಲನಾ ಕೇಂದ್ರಗಳಾಗಿ ಬೆಂಗಳೂರು ಮತ್ತು ಇತರ ಮಹಾನಗರಗಳಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಈ ಮಾರುಕಟ್ಟೆ ಸೌಲಭ್ಯಗಳನ್ನು ನೀಡ್ತೀವಿ ಯಾರಿಗೆ? ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಮಹಿಳಾ ಉದ್ಯಮಿಗಳು ತಯಾರಿಸಿರ್ತಕ್ಕಂಥ ಉತ್ಪನ್ನಗಳೇನಿರ್ತಾವಲ್ವ, ಆ ಉತ್ಪನ್ನಗಳನ್ನು ಮಾರುಕಟ್ಟೆಯನ್ನು ಒದಗಿಸಲು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ನಗರಗಳಲ್ಲಿ 1 ವಾರದ ಅವಧಿಗೆ ವಾರ್ಷಿಕ ಮಾರಾಟ ಮೇಳಗಳನ್ನು ಹಮ್ಮಿಕೊಳ್ತೀವಿ. 1. 2ನೇದು ಇಳಕಲ್ಲು, ಉಡುಪಿ, ಬನಾಟ್ಟಿ, ಕೈಮಗ್ಗದ ಸೀರೆಗಳು, ಚನ್ನಪಟ್ಟಣ ಮತ್ತು ಕಿನ್ನಾಳದ ಆಟಿಕೆಗಳು, ನವಲಗುಂದದ ಕಾರ್ಪೆಟ್ಟುಗಳು, ಗಿರಿಜನ ಮಹಿಳೆಯರು ಸಂಗ್ರಹಿಸುವ ಜೇನು, ಲಂಬಾಣಿ ಮಹಿಳೆಯರು ಮಾಡುವ ಕಸೂತಿ ಹಾಗೂ ಮುಂತಾದ ಪಾರಂಪರಿಕ ಕರಕುಶಲ ಉತ್ಪನ್ನಗಳು ಸೇರಿದಂತೆ ಮಹಿಳಾ ಶ್ರೀಶಕ್ತಿ ಗುಂಪುಗಳ ಉತ್ಪನ್ನಗಳಿಗೆ ವ್ಯಾಪಕ ಪ್ರಚಾರವನ್ನು ನೀಡಿ ಜನಪ್ರಿಯಗೊಳಿಸಲು ಉತ್ತಮ ಬೆಲೆ ಒದಗಿಸಲು ಈ ಮಾರುಕಟ್ಟೆ ಸೌಲಭ್ಯ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ಏನೇನೆಂದರೆ ಕೈಮಗ್ಗದ ಸೀರೆಗಳು ಎಲ್ಲಿ ಸಿಗ್ತವೆ ಅಂದರೆ 1 ಇಳಕಲ್ಲು, ಉಡುಪಿ, ಬನಾಟ್ಟಿ, ಇವು 3 ಇಂಪಾರ್ಟೆಂಟ್. ಇನ್ನು ಆಟಿಕೆಗಳಿಗೆ ಯಾವ್ಯಾವ ಫೇಮಸ್ಸು? 1 ಚನ್ನಪಟ್ಟಣದ ಬೊಂಬೆಗಳು, ಕಿನ್ನಾಳದ ಗೊಂಬೆಗಳು ಅಲ್ವಾ, ಇವೆರಡು ಫೇಮಸ್. ನೆಕ್ಸ್ಟ್ ನವಲಗುಂದೆ ಏನಕ್ಕೆ ಫೇಮಸ್ಸು ಅಂದರೆ ಕಾರ್ಪೆಟ್ಗಳು, ಕೆಂಪು ಕಾರ್ಪೆಟ್ಗಳನ್ನು ನೋಡಿರ್ತಾರಲ್ವ, ಕೆಳಗೆ ಹಾಸ್ತಕ್ಕಂಥದ್ದು ಅಥವಾ ನಮ್ಮ ಮನೆ ಬಾಗಿಲಿಗೆ ಮುಂದೆ ಆಗ್ತಕ್ಕಂಥ ಒಂದು ಕಾರ್ಪೆಟ್ಗಳು ಏನಿರ್ತಾವಲ್ವ ಅವೆಲ್ಲವುಗಳು ನವಲಗುಂದ ಭಾರಿ ಫೇಮಸ್. ಓಕೆ, ಇನ್ನು ಗಿರಿಜನ ಮಹಿಳೆಯರು ಜೇನು, ಲಂಬಾಣಿ ಮಹಿಳೆಯರ ಕಸೂತಿ ಇವೆಲ್ಲವೂ ವೆರಿ ಇಂಪಾರ್ಟೆಂಟ್. ಇವುಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಸೌಲಭ್ಯವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಳಕಲ್ಲು, ಉಡುಪಿ, ಬನಾಟ್ಟಿ, ಚನ್ನಪಟ್ಟಣ, ಕಿನ್ನಾಳ, ನವಲಗುಂದ ಇವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ಇನ್ನೊಂದಿದೆ ನೋಡಿ, ಪ್ರಸೂತಿ ರಜೆಯೊಂದಿಗೆ ಒಟ್ಟು ಸೇವಾವಧಿಯಲ್ಲಿ 6 ತಿಂಗಳವರೆಗೆ ಮಕ್ಕಳ ಆರೈಕೆ ರಜೆಯನ್ನು ನೀಡ್ತೀವಿ ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ. ಒಟ್ಟು 180 ದಿನಗಳ ಅಡಿಷ್ನಲ್ ರಜೆಯನ್ನು ಕೊಡ್ತೀವಿ. ಅಂದರೆ 18 ವರ್ಷದ ಒಳಗಿನ ಮಕ್ಕಳಿರ್ತಕ್ಕಂಥ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ 180 ದಿನಗಳ ಒಂದು ಆರೈಕೆ ರಜೆಯನ್ನು ಕೊಡ್ತೀವಿ, ಮಕ್ಕಳ ಆರೈಕೆ ರಜೆ ಅಂತ ಹೇಳ್ತಾ ಇದ್ದಾರೆ. ಇದು ಮೊನ್ನೆ ಭಾಳ ಸುದ್ದಿ ಆಗಿತ್ತು. ಈಗ ಏನು ಮಾಡ್ತಾ ಇದ್ದಾರೆ, ಇದನ್ನು ಬಳಸ್ಕೊಳ್ಳೋದಕ್ಕೆ ಭಾಳಷ್ಟು ಸರ್ಕಾರಿ ಮಹಿಳಾ ಉದ್ಯೋಗಿಗಳು ಏನು ಮಾಡಿದ್ದಾರೆ, 18 ವರ್ಷ ತುಂಬಕ್ಕೆ ಬಂದಿದೆ ಸರ್ ನಮ್ಮ ಮಕ್ಕಳಿಗೆ, ಇನ್ನೇನು 17 ವರ್ಷ ಆಗಿದ್ದಾವೆ ಅಂದರೆ PUC ಸೆಕೆಂಡ್ ಇಯರ್ ಇರ್ತಾರೆ, ಅವ್ರನ್ನ ಆರೈಕೆ ಮಾಡಬೇಕು ಅಂತ 180 ದಿನಗಳ ರಜೆನ ತೆಗೆದುಕೊಳ್ತಾ ಇದ್ದಾರೆ. ಸೊ ಎಷ್ಟು ವಿಪರ್ಯಾಸ ಇದೆ ನೋಡಿ. ಸರ್ಕಾರ ಯೋಜನೆಗಳನ್ನು ತರ್ತಾ ಇದೆ, ಅದನ್ನು ದುರ್ಬಳಕೆ ಕೂಡ ಆಗ್ತಾ ಇದೆ ಅನ್ನೋದಿಲ್ಲಿ ಗಮನಿಸ್ಬೇಕು. ನೆಕ್ಸ್ಟ್ ಇಯರ್ ತಗೊಳಕ್ಕೆ ಹೋದ್ರೆ ಆಗಲ್ಲ, ಯಾಕಂದ್ರೆ 18 ವರ್ಷ ತುಂಬಿಡುತ್ತೆ ಮಕ್ಕಳಿಗೆ ಅಲ್ವಾ. ಸೊ ಅಂದರೆ PUC ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ಆರೈಕೆ ಮಾಡೋದಕ್ಕೆ ರಜೆಯನ್ನು ತೆಗೆದುಕೊಳ್ಬೇಕು ಅನ್ನೋದು ಉದ್ದೇಶ. ಸೊ ಸರ್ಕಾರ ಒಳ್ಳೆ ಉದ್ದೇಶ ಇಟ್ಕೊಂಡು ಯೋಜನೆಗಳನ್ನು ತಂದರೆ ಅದನ್ನು ದುರ್ಬಳಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದ್ದಾವೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕು. ಅಂದರೆ ಸರ್ಕಾರದ ಯೋಜನೆಗಳು ಯಾವ ರೀತಿಯಾಗಿ ಬರ್ತವೆ, ರಂಗೋಲಿ ಕೆಳಗೆ ಅದೇನಂತಾರಲ್ಲ, ಚಾಪೆ ಕೆಳಗೆ ರಂಗೋಲಿ ಕೆಳಗೆ ಅಂತ ಏನೋ ಜೋಕ್ ಇದೆಯಲ್ಲ, ಆ ಥರ ಆಗುತ್ತೆ. ಓಕೆ, ನೆಕ್ಸ್ಟು ಎಲಿವೇಟ್ ವಿಮೆನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವಿದೆ. ಅಂದರೆ ಎಲಿವೇಟ್ ವಿಮೆನ್ ಎಂಟ್ರಪ್ರೆನರ್ಶಿಪ್ ಅಂದರೆ ಮಹಿಳೆಯರಿಗೆ ಒಂದು ಉದ್ಯಮಗಳನ್ನು ಸ್ಥಾಪಿಸಲು ಬೆಂಬಲವನ್ನು ನೀಡಬೇಕು ಅನ್ನೋ ಉದ್ದೇಶ. ಸೊ ಒಟ್ಟಾರೆಯಾಗಿ ಮಹಿಳೆಯರಿಗೆ ಈ ಒಂದು ಯೋಜನೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8ರಂದು ಯಡಿಯೂರಪ್ಪನವರು ತಮ್ಮ ಜೀವಮಾನದ 8ನೇ ಬಜೆಟನ್ನು ಘೋಷಣೆ ಮಾಡಿದರು. ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು.
ಹಲವಾರು ಯೋಜನೆಗಳನ್ನು ತಂದಿದ್ರು. ಒಟ್ಟಾರೆಯಾಗಿ ಎಷ್ಟು ಒಂದು ಅನುದಾನವನ್ನು ಮಹಿಳೆಯರಿಗೆ ನೀಡಿದರೆ ತಮ್ಮ ಬಜೆಟಲ್ಲಿ ಅಂದರೆ 37,188 ಕೋಟಿ ರೂಪಾಯಿ, ನೆನ್ಪಿಡಿ. ಓಕೆ, ಸೊ ನೆಕ್ಸ್ಟ್ ಬರೋಣ. 2021-22 ಆಯವ್ಯಯವನ್ನು ಇಲಾಖಾವಾರು ವಿಂಗಡಿಸದೆ ಎಷ್ಟು ವಲಯಗಳಾಗಿ ವಿಂಗಡಿಸಿದ್ರು ಅಂದರೆ 6 ವಲಯಗಳಾಗಿ. ಯಾವ್ಯಾವು? ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಮೊದಲನೇ ವಲಯ, ಎರಡನೇದು ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ, ಮೂರನೇದು ಆರ್ಥಿಕ ಅಭಿವೃದ್ಧಿಗೆ ಪ್ರಚೋದನೆ, ನಾಲ್ಕನೇದು ಬೆಂಗಳೂರು ಸಮಗ್ರ ಅಭಿವೃದ್ಧಿ, ಐದನೇದು ಸಂಸ್ಕೃತಿ ಪರಂಪರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಆರನೇದು ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆ. ಹೀಗೆ 6 ವಿವಿಧ ವಲಯಗಳನ್ನು ಮಾಡಿ ಆ ವಲಯಗಳಲ್ಲಿ ವಿವಿಧ ಯೋಜನೆಗಳನ್ನು ತಂದಿದ್ದಾರೆ. ಹಿಂದೆ ಏನು ಮಾಡ್ತಾ ಇದ್ರು? ಇಂಧನ ಇಲಾಖೆ ಇಷ್ಟಿಷ್ಟು ಇವಿ ಯೋಜನೆಗಳು, ಶಿಕ್ಷಣ ಇಲಾಖೆ ಇವಿ ಯೋಜನೆಗಳು ಇಷ್ಟು ಅಮೌಂಟ್ ಅಂತ ಬೇರೆ ಬೇರೆ ಇಲಾಖೆಯವಾರು ವಿಂಗಡಣೆಯನ್ನು ಮಾಡಿ ಬಜೆಟನ್ನು ಮಂಡಿಸ್ತಾ ಇದ್ರು. ಕಳೆದ ಬಜೆಟಿಂದ ಯಡಿಯೂರಪ್ಪನವರು ಈ ರೀತಿಯಾಗಿ ವಲಯಗಳಾಗಿ ಮಂಡಿಸ್ತಾ ಬರ್ತಾ ಇದ್ದಾರೆ. ಓಕೆ, ನೋಡಿ, ಮೊದಲನೇದು ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ ಏನೇನು ಹೇಳಿದ್ದಾರೆ? ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರದ ಸಾಧನೆ ಏನು ಅಂದರೆ, ಇಲ್ಲಿ ಸಾಧನೆ ಇಂಪಾರ್ಟೆಂಟ್ ಅಲ್ಲ ನಮಗೆ. ಕೃಷಿ ಸಮ್ಮಾನ್ ನಿಧಿ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಕೇಂದ್ರ ಸರ್ಕಾರವು 3 ಕಂತುಗಳಲ್ಲಿ 2,000 ರೂಪಾಯಿದಂಗೆ ಒಟ್ಟು 6,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗುತ್ತೆ. ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರವು 2 ಕಂತುಗಳಲ್ಲಿ ಮತ್ತೆ 2,000 ರೂಪಾಯಿದಂತೆ ಒಟ್ಟು 4,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಕರ್ನಾಟಕದ ಕೃಷಿ ಸಮ್ಮಾನ್ ನಿಧಿ ಯೋಜನೆ. ಸೊ ಒಟ್ಟು 6,000 ಪ್ಲಸ್ 4,000 ಒಟ್ಟು 10,000 ರೂಪಾಯಿಗಳನ್ನು ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಾಕ್ತಕ್ಕಂಥ ಒಂದು ಯೋಜನೆ, ಅದು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಆಗುತ್ತೆ, ಅಥವಾ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕೂಡ ಕರಿತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೋಡಿ, PMFBY ಇದರ ವಿಸ್ತೃತ ರೂಪ ಏನು ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಇನ್ನೊಂದಿದೆ PMKSY, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ. ಇವುಗಳು ಹೆಸರು ನೆನ್ಪಿಡಿ. ಬಜೆಟಲ್ಲಿ ಎಷ್ಟು ಅನುದಾನ ಮಾಡಿದ್ದಾರೆ ಅಂತ ಕೇಳಲ್ಲ, ಸುಮಾರು ಅನುದಾನವನ್ನು ಕರ್ನಾಟಕ ಸರ್ಕಾರ ಕೂಡ ನೀಡ್ತಾ ಇದೆ. ಒಟ್ಟಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಹೊಲಗಳ ಬೆಳೆಗಳು ಏನಾದರೂ ಸರಿಯಾದ ಬೆಳೆ ಬರದೆ ಬರಗಾಲ ಅಥವಾ ಅತಿವೃಷ್ಟಿ ಅನಾವೃಷ್ಟಿಗಳು ಉಂಟಾದಾಗ ಅವುಗಳಿಗೆ ಒಂದಷ್ಟು ಇನ್ಶೂರೆನ್ಸನ್ನು ಮಾಡಿಸ್ತಕ್ಕಂಥ ಯೋಜನೆ ಫಸಲ್ ಬಿಮಾ ಯೋಜನೆ ಆಗುತ್ತೆ. ಓಕೆ, ಇನ್ನೊಂದು ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ತರ್ತಕ್ಕಂಥದ್ದು, ಅಂದರೆ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್. ಓಕೆ, ಈ ಒಂದು ಯೋಜನೆಗಳನ್ನು ತರ್ತಕ್ಕಂಥದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗುತ್ತೆ. ಇವುಗಳನ್ನು ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಅಂತ ಕರಿತೀವಿ. ಒಂದು ಹನಿ ನೀರಾವರಿ ಪದ್ಧತಿ, ಇನ್ನೊಂದು ತುಂತುರು ನೀರಾವರಿ ಪದ್ಧತಿ ಆಗುತ್ತೆ. ಸೊ ಇವೆರಡು ಇಂಪಾರ್ಟೆಂಟು. PMFBY ಮತ್ತು PMKSYಗಳನ್ನು ನೆನ್ಪಿಡಿ. ಓಕೆ, ಇದರಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆಹಾರ ಪಾರ್ಕ್ ಎಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯ ಇಟ್ಟಂಗಿಯಾಳ ಗ್ರಾಮ ಅಂತ ನೆನ್ಪಿಟ್ರೆ ಸಾಕು. ನೆಕ್ಸ್ಟ್, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡ್ತಾ ಇರ್ತಕ್ಕಂಥ ಮೀಸಲಾತಿಯನ್ನು 50%ಗೆ ಏರಿಸಿದ್ದಾರೆ. ಒಟ್ಟು 40% ಇತ್ತು. ಅಂದರೆ ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಲ್ಲಿ 100 ಸೀಟ್ ಇದೆ ಅಂದರೆ ಅದರಲ್ಲಿ 40 ಸೀಟನ್ನು ಕೃಷಿ ಅಂದರೆ ರೈತರ ಮಕ್ಕಳಿಗೆ ನೀಡ್ತಾ ಇದ್ದರು, ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥವ್ರಿಗೆ. ಇನ್ನು 60% ಜನರಲ್ ಆಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದಾಗಿತ್ತು. ಈಗ ಅದನ್ನು 50%ಗೆ ಏರಿಸಿದ್ದಾರೆ ಅನ್ನತಕ್ಕಂಥದ್ದು ಗಮನಿಸಬೇಕು. ನೆಕ್ಸ್ಟ್, ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ವೈಜ್ಞಾನಿಕವಾಗಿ ಮಾರಾಟ ಮಾಡಲು ಕೆಳಗಿನ ಯಾವ ಆನ್ಲೈನ್ ಮಾರುಕಟ್ಟೆಯೊಂದಿಗೆ ಜೋಡಿಸಲಾಗಿದೆ ಅಂದರೆ NAM ಅಥವಾ REMS ಅಂದರೆ ಸರಿಯಾದ ಉತ್ತರ REMS ಆಗುತ್ತೆ. ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಡಿ. NAM ಅಂದರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಗುತ್ತೆ. ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಕೃಷಿ ಮಾರುಕಟ್ಟೆ ಅಂದರೆ ಆನ್ಲೈನ್ ಕೃಷಿ ಮಾರುಕಟ್ಟೆ ಅಂದರೆ ಅದು NAM ಆಗುತ್ತೆ. NAM ತರೋದಕ್ಕೆ ಮುಂಚೆನೆ ನಮ್ಮ ಕರ್ನಾಟಕದವರು REMS ಅಂತ ತಂದಿದ್ರು. REMS ಅಂದರೆ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಅದಕ್ಕೆ ಇವಾಗ ಸಾವಯವವನ್ನು ಬೆಳೀತಕ್ಕಂಥ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥವನ್ನ ರೈತರನ್ನು ಕೂಡ ಅದಕ್ಕೆ ಸೇರಿಸಿ ಅವರು ಸಹಿತ ವೈಜ್ಞಾನಿಕವಾಗಿ ಮಾರಾಟ ಮಾಡಲು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು REMS ಆಗುತ್ತೆ. ಓಕೆ, ರಾಷ್ಟ್ರೀಯ ಇ ಮಾರುಕಟ್ಟೆ ಪ್ರೈವೇಟ್ ಲಿಮಿಟೆಡ್ ಆಗುತ್ತೆ. ಓಕೆ, ನೋಡಿ, REMS ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದರ ವಿಸ್ತೃತ ರೂಪ ನೆನ್ಪಿಟ್ಬಿಡಿ, ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ REMS ಆಗುತ್ತೆ. ಓಕೆ, ಇದರಲ್ಲಿ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಕೂಡ ಸೇರಿಸ್ತಾ ಇದ್ದಾರೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ FPOs ಅಂತ ಕರಿತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್. ಅಂದರೆ ನಮ್ಮ ರೈತರ ಒಂದು ಗುಂಪುಗಳನ್ನು ಮಾಡ್ಕೊಳ್ಳೋದು. ಈಗೇನೋ ಬೆಳೀತಾ ಇದ್ದೀವಿ, ಮೆಣಸಿನಕಾಯಿ ಬೆಳೀತಾ ಇದ್ದೀವಿ ಅಂದರೆ
ಎಲ್ಲ ರೈತರು ಸೇರಿಬಿಟ್ಟು ಮೆಣಸಿನಕಾಯಿಯನ್ನು ಒಂದು ಕಡೆ ಸಂಗ್ರಹ ಮಾಡಿ ತಾವೇ ಒಂದು ಮಾರ್ಕೆಟನ್ನು ಸೃಷ್ಟಿಸ್ಕೊಳ್ತಕ್ಕಂಥದ್ದು. ಯಾಕೆ ದಲ್ಲಾಳಿಗಳಿಗೆ ಯಾಕೆ ಅಥವಾ ಬೇರೆ ಬಿಸ್ನೆಸ್ ಮಾಡೋನಿಗೆ ಯಾಕೆ ಕೊಡಬೇಕು, ಯಾವುದೋ ಒಂದು ರೇಟಲ್ಲಿ ಯಾಕೆ ಕೊಡಬೇಕು, ನಾವೇ ಒಂದು ಈ ಮಾರಾಟ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ FPOಗಳನ್ನು, ರೈತ ಉತ್ಪಾದಕರ ಸಂಸ್ಥೆಗಳನ್ನು ತರ್ತಾ ಇದ್ದಾರೆ. ಅವರನ್ನು ಕೂಡ ಈ ಏಕೀಕೃತ ಮಾರುಕಟ್ಟೆಗೆ REMS ಮತ್ತು NAMಗಳಿಗೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈಗ ಸೇರಿಸ್ತಾ ಇದ್ದಾರೆ. ಓಕೆ, ಇನ್ನು ಸಮಗ್ರ ಕೃಷಿ ಪದ್ಧತಿ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಕಡಿಮೆ ಜಮೀನಿನಲ್ಲಿ ಕೃಷಿ, ತೋಟಗಾರಿಕೆ ಮತ್ತಿತರ ಉಪಕಸಬುಗಳನ್ನು ಕೈಗೊಳ್ಳುವ ಮೂಲಕ ಸುಸ್ಥಿರವಾಗಿ ವರ್ಷಪೂರ್ತಿ ವರಮಾನವನ್ನು ಪಡಿತಕ್ಕಂಥ ಯೋಜನೆ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಆಗುತ್ತೆ. ನಮಗೆಲ್ಲ ಹಳ್ಳಿ ಕಡೆಯಿಂದ ಇದ್ದವರಿಗೆ ಗೊತ್ತಿರುತ್ತೆ. ಕೋಳಿ ಸಾಕ್ತೀವಿ, ಯಾವಾಗಾರ ದುಡ್ಡು ಬೇಕಾದಾಗ ಕೋಳಿಗಳನ್ನು ಮಾರೋದು, ಕುರಿ ಸಾಕ್ತೀವಿ, ಸೊ ಬೇಕಾದಾಗ ಕುರಿ ಮಾರ್ಕೆಟ್ಗೆ ಹೋಗಿ ಒಂದು ಕುರಿ ಮಾರಿದರೆ 8-10 ಸಾವಿರ ಸಿಗುತ್ತೆ. ಹೂ ಬೆಳೆಯೋದು ಅಲ್ವಾ, ಜೇನು ಸಾಕಣೆ ಮಾಡ್ತಕ್ಕಂಥದ್ದು, ಮರಗಳನ್ನು ಬೆಳೆಸೋದು, ಸೊ ಇವೆಲ್ಲವೂ ಕೃಷಿ ಸಂಬಂಧಿತ ಉಪಕಸುಬುಗಳಾಗ್ತವೆ. ಸೊ ಇದನ್ನು ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಮೀನು ಸಾಕ್ಬೋದು, ಕುರಿ, ಕೋಳಿಗಳು ಇವೆಲ್ಲವುಗಳನ್ನು ಒಂದು ಉಪಕಸುಬುಗಳಾಗಿ ಮಾಡ್ತಕ್ಕಂಥದ್ದು. ಯಾಕಂದರೆ ಇರ್ತಕ್ಕಂಥ ಕಡಿಮೆ ಜಮೀನಿನಲ್ಲಿ ನಾವು ಕೃಷಿಯನ್ನೇ ನಂಬಿದರೆ ನಮ್ಮ ಬದುಕು ಆಗಲ್ಲ. ಸೊ ಅದಕ್ಕೋಸ್ಕರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಬಜೆಟಲ್ಲಿ ತಂದಿದ್ದಾರೆ. ನೆಕ್ಸ್ಟ್, ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರ ಮತ್ತು ಅನುಗ್ರಹ ಕೊಡುಗೆ ಸ್ಕೀಮು ಯಾವ್ಯಾವುದಕ್ಕೆ ಸಂಬಂಧಿಸಿದವೆ ನೋಡಿ. ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ ಅಂದರೆ ಕೊಪ್ಪಳದಲ್ಲಿ. ಏನಿದು ನಾರಿ ಸುವರ್ಣ ಕುರಿ ಅಂದರೆ, ಇಲ್ಲಿ ನೋಡಿ, ಇದು ನಾರಿ ಸುವರ್ಣ ಕುರಿ. ನಾರಿ ಅಂದರೆ ನಿಮ್ಕರ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಫಾಲ್ತಾನಲ್ಲಿ ಬರುತ್ತೆ. ಮಹಾರಾಷ್ಟ್ರದ ಫಾಲ್ತಾನಲ್ಲಿ ಇರ್ತಕ್ಕಂಥ ಒಂದು ಅಗ್ರಿಕಲ್ಚರಲ್ ರಿಸರ್ಚ್ ಒಂದು ಆರ್ಗನೈಜೇಷನ್ ಇನ್ಸ್ಟಿಟ್ಯೂಟು, ಅದು ನಿಮ್ಕರ್ ಅಂತ ಅದರ ಹೆಸರು. ನಾರಿ ಅಂತ ಬಂದಿದೆ. ನಾರಿ ಅಂದರೆ ನಿಮ್ಕರ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟು. ಅವ್ರು ಏನು ಮಾಡಿದ್ದಾರೆ, ಒಂದು ಕುರಿ ತಳಿಯನ್ನು ಸಂಶೋಧನೆ ಮಾಡಿದರೆ ನಾರ್ಮಲ್ ಆಗಿ ನಮ್ಮ ಕುರಿಗಳು ವರ್ಷಕ್ಕೆ ಒಂದು ಮರಿಯನ್ನು ಹಾಕಿದರೆ ಈ ಒಂದು ನಾರಿ ತಳಿ ಪ್ರತಿ ಸಲಕ್ಕೆ 2 ಅಥವಾ 3 ಮರಿಗಳನ್ನು ಹಾಕುತ್ತೆ. ಅದಕ್ಕೋಸ್ಕರ ನಾರಿ ಒಂದು ಸುವರ್ಣ ಕುರಿ ತಳಿಯ ಸಂವರ್ಧನಾ ಕೇಂದ್ರವನ್ನು ಕೊಪ್ಪಳದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಅನುಗ್ರಹ ಕೊಡುಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಆಕಸ್ಮಿಕವಾಗಿ ಮರಣ ಹೊಂದಿದ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರ ಧನವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಅನುಗ್ರಹ ಕೊಡುಗೆ ಸ್ಕೀಮ್ ಆಗುತ್ತೆ. ಓಕೆ, ನಾರಿ ಸುವರ್ಣ ಮತ್ತು ಅನುಗ್ರಹ ನೆನ್ಪಿಡಬೇಕು. ನೆಕ್ಸ್ಟು, ಎತ್ತಿನ ಹೊಳೆ ಯೋಜನೆಯು ಯಾವ ಹಂತದಲ್ಲಿದೆ? ಓಕೆ ನೋಡಿ, ಈಗ ಬೈರ್ಗೊಂಡ್ಲು ಜಲಾಶಯ ನಿರ್ಮಾಣಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಭೂ ಸ್ವಾಧೀನ ಕಾರ್ಯಕ್ರಮಗಳನ್ನು, ಸಮಸ್ಯೆಗಳನ್ನು ನಿವಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎತ್ತಿನ ಹೊಳೆ ಏನು ಅಂತ ನೋಡ್ತಾ ಹೋಗೋಣ. ಎತ್ತಿನ ಹೊಳೆ ಅಂದಗಳೇ ನಮಗೆ ಡಾಕ್ಟರ್ GS ಪರಮಶಿವಯ್ಯ ಅವರ ಒಂದು ವರದಿ ನೆನಪಾಗುತ್ತೆ. ಓಕೆ, ಈ ವರದಿಯಲ್ಲಿರ್ತಕ್ಕಂಥ ಒಂದು ಶಿಫಾರಸುಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಎತ್ತಿನ ಹೊಳೆ ಯೋಜನೆಯನ್ನು ಕರ್ನಾಟಕ ಜಾರಿಗೆ ತಂತು. ಈ ಯೋಜನೆ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತೆ ಅಂತ ಕೊಡ್ಬೋದು ನೋಡಿ. ಚಿಕ್ಕಮಗಳೂರು, ಹಾಸನ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತೆ. ಇಲ್ಲಿ ನೇತ್ರಾವತಿಯ ಒಂದು ಉಪನದಿಯಾಗಿದೆ ಕುಮಾರಾಧಾರ ನದಿ. ಕುಮಾರಾಧಾರ ನದಿಯ ಉಪನದಿ ಗುಂಡ್ಯಾ ನದಿ. ಈ ಗುಂಡ್ಯಾ ನದಿಗೆ ಹಲವಾರು ಉಪನದಿಗಳು ಬರ್ತವೆ, ಹಳ್ಳಗಳು ಬರ್ತವೆ. ಅವುಗಳಲ್ಲಿ ಎತ್ತಿನ ಹೊಳೆ ಒಂದು. ನೆಕ್ಸ್ಟ್ ಕರಿಹೊಳೆ, ವಂಗದ ಹಳ್ಳ, ಬೆಟ್ಟಕುಂಬ್ರಿ. ಈ ರೀತಿ ಹಲವಾರು ಹಳ್ಳ ಉಪನದಿಗಳು ಏನು ಗುಂಡ್ಯಾ ನದಿಯನ್ನು ಸೇರ್ತಾವಲ್ವ, ಆ ಗುಂಡ್ಯಾ ನದಿಯ ವಿವಿಧ ಹಳ್ಳಗಳು ಉಪನದಿಗಳ 24.01 TMC ನೀರನ್ನು ತಿರುಗಿಸುವ ಯೋಜನೆಯೇ ಎತ್ತಿನ ಹೊಳೆ ಯೋಜನೆ ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಈ ಬೈರಗೊಂಡ್ಲು ಜಲಾಶಯ ಇಲ್ಲಿ ಬರುತ್ತೆ. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ ಯೋಜನೆ ಆಗುತ್ತೆ. ಓಕೆ, ಕರ್ನಾಟಕದ ಯಾವ 2 ನೀರಾವರಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳು ಅಂತ ಘೋಷಿಸಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಮನವಿ ಮಾಡಿದೆ ಅಂದರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ 3 ಅಂದರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 3 ಮತ್ತು ಎತ್ತಿನ ಹೊಳೆ ಯೋಜನೆಗಳಾಗ್ತವೆ. ಓಕೆ, ಈಗ ಆಲ್ರೆಡಿ ನಮಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮುದ್ದೆ ಸಿಕ್ಕಿದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ವೃಷಭಾವತಿ ಕಣಿವೆ ಯೋಜನೆಯಿಂದ ಯಾವ ಕೆರೆಗಳಿಗೆ ನೀರನ್ನು ತುಂಬಿಸಲಾಗುತ್ತೆ? ಓಕೆ ನೋಡಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ 234 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯೇ ವೃಷಭಾವತಿ ಕಣಿವೆ ಯೋಜನೆ ಆಗುತ್ತೆ, ನೆನಪಿಡಬೇಕು. ಓಕೆ, ಸೊ ನೆಕ್ಸ್ಟು, ಕೇಂದ್ರೀಯ ವಿದ್ಯಾಲಯಗಳ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ ಅಂದರೆ 276.
ಅಂದರೆ ಒಂದು ಕಾಂಪೌಂಡ್ ಒಳಗಡೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PU ಕಾಲೇಜ್ ಇವೆಲ್ಲವೂ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆ ಆಗುತ್ತೆ. 276 ಸ್ಕೂಲ್ಗಳನ್ನು ಈಗ ತೆರೆದಿದ್ದಾರೆ. ಗುರುಚೇತನ ಮತ್ತು ಓದು ಕರ್ನಾಟಕ ಕಾರ್ಯಕ್ರಮಗಳ ಉದ್ದೇಶ ಏನು? ನಮ್ಮ ಶಿಕ್ಷಕರಿಗೆ, ಆಂಗ್ಲ ಮಾಧ್ಯಮ ಶಿಕ್ಷಕರಿಗೆ ಆಂಗ್ಲ ಭಾಷೆ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಅಡಿಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಒಂದಷ್ಟು ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳು ಗುರುಚೇತನ ಮತ್ತು ಓದು ಕರ್ನಾಟಕ ಕಾರ್ಯಕ್ರಮಗಳಾಗ್ತವೆ. ಓಕೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ತಾಯಂದಿರ ಮರಣ ಪ್ರಮಾಣ ಮತ್ತು ಶಿಶು ಮರಣ ಪ್ರಮಾಣ ಎಷ್ಟಿದೆ ನೋಡಿ. MMR ಅಂತ ಕರಿತೀವಿ, ಮೆಟರ್ನಲ್ ಮೊರ್ಟಾಲಿಟಿ ರೇಟು 1,00,000 ಮಹಿಳೆಯರು ಜನ್ಮವನ್ನು ನೀಡಿದರೆ ಅದರಲ್ಲಿ 92 ಮಹಿಳೆಯರು ಸಾಯ್ತಾ ಇದ್ದಾರೆ. ಸೊ ಇದು 1,00,000ಕ್ಕೆ ಬರುತ್ತೆ MMR ಅಂದರೆ ತಾಯಂದಿರ ಮರಣ ಪ್ರಮಾಣ. ನೆಕ್ಸ್ಟು CMR ಚೈಲ್ಡ್ ಮೊರ್ಟಾಲಿಟಿ ರೇಟು ಅಂಡರ್ 5 ಅಂದರೆ 5 ವರ್ಷದ ಕೆಳಗಿನ ಮಕ್ಕಳು ಹುಟ್ಟುತ್ತಾರಲ್ವ, ಅವರು 1000 ಮಕ್ಕಳಿಗೆ ಎಷ್ಟು ಜನ ಸಾಯ್ತಾರೆ ಅಂದರೆ 23 ಜನ ಇವತ್ತು ಮರಣವನ್ನಾಗ್ತಾ ಇದ್ದಾರೆ. ಸೊ ಹಾಗಾದರೆ 92 ಮತ್ತು 23ಗಳು MMR ಮತ್ತು CMRಗಳಾಗ್ತವೆ. MMR 1,00,000ಕ್ಕಾದರೆ CMR 1,000ಕ್ಕೆ ಅನ್ನೋದು ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ಹೊಸ ಆಯುಷ್ ವಿಶ್ವವಿದ್ಯಾನಿಲಯವನ್ನು ಶಿವಮೊಗ್ಗದಲ್ಲಿ ಸ್ಥಾಪಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಒಂದು ಆಯುರ್ವೇದ ಕಾಲೇಜ್ ಇದೆಯಲ್ವಾ, ಅಲ್ಲಿ ಆಯುಷ್ ವಿಶ್ವವಿದ್ಯಾನಿಲಯವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರ 6 ವರ್ಷದ ಒಳಗಿನ ಮಕ್ಕಳ ಪಾಲನೆ ಪೋಷಣೆ ಮಾಡಲು ಹೆಚ್ಚುವರಿಯಾಗಿ 100 ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಲು ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಅವುಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶಿಶುಪಾಲನಾ ಕೇಂದ್ರಗಳು ಅಂತ ಹೆಸರಿಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡ್ತಾರಲ್ವ ಅವರ ಮಕ್ಕಳ ಅಂದರೆ ಅವರ 6 ವರ್ಷದ ಮಕ್ಕಳ ಪಾಲನೆ ಪೋಷಣೆಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿಶುಪಾಲನಾ ಕೇಂದ್ರಗಳನ್ನು ತೆರಿತೀವಿ ಅಂತ ಹೇಳ್ತಾ ಇದ್ದಾರೆ. 100 ಕಿತ್ತೂರು ರಾಣಿ ಚೆನ್ನಮ್ಮ ಶಿಶುಪಾಲನಾ ಕೇಂದ್ರಗಳು. ಓಕೆ, ನೆಕ್ಸ್ಟ್ ಸುಶ್ರಾವ್ಯ ಡಿಜಿಟಲ್ ಪುಸ್ತಕಗಳನ್ನು 1ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ದೃಷ್ಟಿ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ನೆರವಾಗಲು ಬ್ರೈಲ್ ಮುದ್ರಣಾಲಯದಲ್ಲಿ ಈ ಒಂದು ಪುಸ್ತಕದ ಬ್ಯಾಂಕನ್ನು ಸ್ಥಾಪಿಸ್ತಾ ಇದ್ದಾರೆ. ಇನ್ನು ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ ಅಥವಾ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿಯನ್ನು ತರ್ತಾ ಇದ್ದಾರೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ONORC ಅಂತ ಇದರ ಫುಲ್ ಫಾರ್ಮ್ ನೆನ್ಪಿಟ್ರೆ ಸಾಕು. ಅಂದರೆ ಈಗೇನು ಮಾಡ್ತಾರೆ, ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಕೆಲಸ ಮಾಡೋದಕ್ಕೆ ಬರ್ತಾರೆ, ಅವ್ರದ್ದು ರೇಷನ್ ಕಾರ್ಡು ಎಲ್ಲೋ ಬಿಹಾರದಲ್ಲಿ ಇರುತ್ತೆ, ಸೊ ಅವ್ರದ್ದು ಇಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಳ್ಬೋದು. ಅಥವಾ ನಮ್ಮ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಗಳಿಂದ ಬೀದರಿಂದ ಚಾಮರಾಜನಗರಕ್ಕೆ ಹೋಗ್ಬೋದು, ಚಾಮರಾಜನಗರದಿಂದ ಬೀದರಿಗೆ ಬರ್ಬೋದು. ಸೊ ಅವರ ರೇಷನ್ ಕಾರ್ಡ್ ಎಲ್ಲೇ ಇರಲಿ, ಅವ್ರು ಏನು ಮಾಡ್ಬೋದು, ತಾವು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಆ ರೇಷನ್ ಕಾರ್ಡನ್ನು ತೋರಿಸೋ ಮುಖಾಂತರ ತಮ್ಮ ಪಡಿತರವನ್ನು ತೆಗೆದುಕೊಳ್ಬೋದು. ಆ ಒಂದು ಯೋಜನೆಯೇ ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ ಆಗುತ್ತೆ. ಓಕೆ, ಇನ್ನು 3ನೇ ವಲಯ ಆರ್ಥಿಕ ಅಭಿವೃದ್ಧಿಗೆ ಪ್ರಚೋದನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ 1,500 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಒಂದು ಬಜೆಟಲ್ಲಿ ನೀಡಲಾಗಿದೆ. ಓಕೆ, ನೆಕ್ಸ್ಟು DM ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಗ್ರಾಮ ಬಂಧು ಸೇತುವೆ ಯೋಜನೆ ಮತ್ತು ಗುಳೇದಗುಡ್ಡದಲ್ಲಿ ಜವಳಿ ಪಾರ್ಕು, ಸ್ಮಾರ್ಟ್ ಹ್ಯಾಂಡ್ಲೂಮ್ ಡಿಸೈನ್ ಸ್ಟುಡಿಯೋ ಅಂತಿದ್ದಾವೆ. ಏನೇನು ನೋಡ್ತಾ ಹೋಗೋಣ. ಒಂದು ಗ್ರಾಮ ಬಂಧ ಸೇತುವೆ ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಮರ್ಪಕ ರಸ್ತೆ ಸಂಪರ್ಕವಿಲ್ಲದ ಸ್ಥಳಗಳಲ್ಲಿ ಕಾಲು ಸಂಕಗಳನ್ನು ನಿರ್ಮಿಸುವ ಉದ್ದೇಶವೇ ಗ್ರಾಮ ಬಂಧ ಸೇತುವೆ ಆಗುತ್ತೆ. ಯಾವ ಥರ ಇರುತ್ತೆ ಅಂದ್ರೆ ನೋಡಿ, ಮಳೆಗಾಲದಲ್ಲಿ ಬಹಳ ಕಷ್ಟಪಡ್ತಾರೆ ಇಲ್ಲಿನ ಜನ, ಅವ್ರಿಗೆ ಈ ರೀತಿ ಆಧುನಿಕವಾಗಿರ್ತಕ್ಕಂಥ ಕಾಲು ಸಂಕಗಳನ್ನು ನಿರ್ಮಾಣ ಮಾಡಲು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮ ಬಂಧ ಸೇತುವೆ ಯೋಜನೆ. ಇನ್ನೊಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ನಗರದಲ್ಲಿ ನೇಕಾರರ ಜೀವನೋಪಾಯ ಉತ್ತೇಜಿಸಲು ಮತ್ತು ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ನೀಡಿ ಗುಳೆ ಹೋಗುವುದನ್ನು ತಪ್ಪಿಸಲು ಜವಳಿ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೇದಗುಡ್ಡದಲ್ಲಿ ಜವಳಿ ಪಾರ್ಕ್. ಓಕೆ, ನೆಕ್ಸ್ಟ್ ರಾಜ್ಯದ 2 ಕಡೆ ಮುಖ್ಯಮಂತ್ರಿಗಳ ಮೆಗಾ ಸಂಯೋಜಿತ ಕೈಗಾರಿಕಾ ಟೌನ್ಶಿಪ್ಗಳನ್ನು ತರೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರು ಮುಂಬೈ ಕಾರಿಡಾರಲ್ಲಿ, ಇನ್ನೊಂದು ಬೆಂಗಳೂರು ಚೆನ್ನೈ ಕಾರಿಡಾರ್ಗಳಲ್ಲಿ. 500 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುತ್ತೆ? ಕಲಬುರಗಿ ತಾಲೂಕಿನ ಫಿರೋಜಾಬಾದ್ನಲ್ಲಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕನ್ನು. ಓಕೆ, ಅಡ್ವಾನ್ಸ್ಡ್ ಬಯೋಟೆಕ್ ಇನ್ನೋವೇಷನ್ ಸೆಂಟರ್ ಫಾರ್ ಅಕ್ವಾಮೆರೈನ್ ಅಂತ ಮಂಗಳೂರಲ್ಲಿ ತರ್ತಾ ಇದ್ದಾರೆ. ಉದ್ದೇಶ ಏನು ನೋಡಿ, ಮೀನುಗಾರರಿಗೆ ಮೀನುಗಳ ಕೃಷಿ ಜೊತೆಗೆ ಸೀವೀಡ್ಗಳನ್ನು ಅಂದರೆ ಸಮುದ್ರ ಕಳೆಗಳನ್ನು ಬೆಳೆದು ಆ ಸಮುದ್ರ ಕಳೆಗಳಿಗೆ ಬಹಳ ಬೇಡಿಕೆ ಇದೆ, ಅವುಗಳನ್ನು ಆಹಾರ ತಯಾರಿಕೆಯಲ್ಲಿ ಉತ್ತೇಜಿಸುವ ಸಲುವಾಗಿ
6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡ್ವಾನ್ಸ್ಡ್ ಬಯೋಟೆಕ್ ಇನ್ನೋವೇಷನ್ ಸೆಂಟರ್ ಫಾರ್ ಅಕ್ವಾಮೆರಿನ್ ಕೇಂದ್ರವನ್ನು ಮಂಗಳೂರಿನಲ್ಲಿ ತರಲು ಉದ್ದೇಶಿಸಲಾಗಿದೆ. ಇದೇ ರೀತಿ ವಿವಿಧೋದ್ದೇಶ ಕಡಲಕಳೆ ಯೋಜನೆಯನ್ನು ಎಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ ಅಂದರೆ ತಮಿಳುನಾಡಿನಲ್ಲಿ ತರ್ತೀವಿ ಅಂತ ನಮ್ಮ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಅದಕ್ಕೆ ಪೂರಕವಾಗಿ ಈ ಯೋಜನೆ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಓಕೆ, ಸೀ ವೀಡ್ಗಳು ಅಂದರೆ ಸಮುದ್ರ ಕಳೆಗಳು ಯಾವ ಥರ ಇರ್ತವೆ ಅಂದರೆ ಈ ರೀತಿ ಸಮುದ್ರದ ತೀರ ಪ್ರದೇಶಗಳಲ್ಲಿ ಕಳೆಗಳನ್ನು ಬೆಳೀತಕ್ಕಂಥದ್ದು. ಆ ಕಳೆಗಳಿಗೆ ಭಾಳಷ್ಟು ಬೇಡಿಕೆ ಇದೆ, ಆಹಾರವಾಗಿ ಕೂಡ ಬಳಸ್ತಾರೆ. ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹುಟ್ಟೂರಿನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಎಲ್ಲಿ ಬರುತ್ತೆ ಅವರು ಹುಟ್ಟೂರು ಅಂದರೆ ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸ್ತೀವಿ ಅಂದರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹುಟ್ಟೂರಿನಲ್ಲಿ ಅವರ ಹೆಸರಿನಲ್ಲಿ. ಓಕೆ, ನೆಕ್ಸ್ಟ್ ಬೆಂಗಳೂರು ಸಮಗ್ರ ಅಭಿವೃದ್ಧಿ. ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಲ್ಲಿ ಬೆಂಗಳೂರು ಮಿಷನ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅನ್ನ ಅಂದರೆ ಬದುಕೋದಕ್ಕೆ ಈಸಿ ಇರಬೇಕು ಅಂತ ಒಂದು ಇಂಡೆಕ್ಸ್ ಯಾರು ನೀಡ್ತಾರೆ ಅಂದರೆ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ನೀಡ್ತಾ ಇದೆ. ಆ ಒಂದು ಇಂಡೆಕ್ಸಲ್ಲಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ. ಓಕೆ, ಇನ್ನು ಬೆಂಗಳೂರು ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಯೋಜನೆ ಮಿಷನ್ 2022. ಓಕೆ, ನೋಡಿ, ಈಸ್ ಆಫ್ ಲಿವಿಂಗ್ ಇಂಡೆಕ್ಸಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ, ಪುಣೆ 2ನೇ ಸ್ಥಾನದಲ್ಲಿದೆ. ನೋಡಿ, ಬೆಂಗಳೂರು ಅಭಿವೃದ್ಧಿಗೆ ಮಿಷನ್ 2022 ಯೋಜನೆಯನ್ನು ಆಲ್ರೆಡಿ ತಂದಿದ್ದಾರೆ. ಸುಗಮ ಸಂಚಾರ, ಸುಂದರ ನಗರ ನಿರ್ಮಾಣ, ಮೂಲಸೌಕರ್ಯ ಅಭಿವೃದ್ಧಿಯ ಗುರಿಯನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಮತ್ತು ಸಂಸ್ಕೃತಿ ಸಾರುವ ಕಾಡಿನ ಅನುಭವ ನೀಡುವ ವೃಕ್ಷೋದ್ಯಾನವನ್ನು ಎಲ್ಲೆಲ್ಲಿ ತರ್ತಾ ಇದ್ದಾರೆ? ಎಕ್ಸ್ಪೀರಿಯನ್ಸ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಮೈಸೂರು ಲ್ಯಾಂಪ್ಸ್ ವರ್ಕ್ ನಿಯಮಿತಕ್ಕೆ ಸೇರಿರ್ತಕ್ಕಂಥ ಪ್ರದೇಶವನ್ನು ಎಕ್ಸ್ಪೀರಿಯನ್ಸ್ ಬೆಂಗಳೂರು ಒಂದು ಅಲ್ಲಿ ಒಳ್ಳೆಯ ಒಂದು ಲಂಗ್ ಸ್ಪೇಸನ್ನು ಅರಣ್ಯ ಪ್ರದೇಶವನ್ನು ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ವೃಕ್ಷೋದ್ಯಾನವನ್ನು ಎಲ್ಲಿ ತರಬೇಕಂತಿದ್ದಾರೆ? ಬೈಯಪ್ಪನ ಹಳ್ಳಿಯಲ್ಲಿ. ಅಲ್ಲಿ NGF ಸೇರಿರ್ತಕ್ಕಂಥ ಒಂದಷ್ಟು ಪ್ರದೇಶ ಇದೆ, ಅಲ್ಲಿ ಕಾಡನ್ನು ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೃಕ್ಷೋದ್ಯಾನವನ್ನು ಬೈಯಪ್ಪನಹಳ್ಳಿಯ NGF ಸೇರಿರ್ತಕ್ಕಂಥ ಜಮೀನಲ್ಲಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲಾಗಿರ್ತಕ್ಕಂಥ ಮೇಕೆದಾಟು ಸಮಾನಾಂತರ ಜಲಾಶಯದ ಉದ್ದೇಶಿತ ನೀರು ಸಂಗ್ರಹಣಾ ಸಾಮರ್ಥ್ಯ 67.17 TMC. ಸೊ ಎಲ್ಲಿ ಬರುತ್ತೆ ಅದು? ನೋಡಿ, ಇಲ್ಲಿ ಮೇಕೆದಾಟು ಬರುತ್ತೆ. ಇಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ KRS ಡ್ಯಾಮ್ ಇಲ್ಲಿದೆ. ಹೇಮಾವತಿ ಡ್ಯಾಮು, ಆರಂಗಿ ಡ್ಯಾಮು, ಕಬಿನಿ ಡ್ಯಾಮು. ಹೇಮಾವತಿ, ಆರಂಗಿ ಮತ್ತು ಲಕ್ಷ್ಮಣ ತೀರ್ಥಗಳು ಸೇರಿ KRS ಅಲ್ಲಿ ಒಂದು ಒಳ್ಳೆಯ ನೀರಿನ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ. ಮುಂದೆ ಕಬಿನಿ ನದಿ ಸೇರುತ್ತೆ. ಹೀಗೆ ಈ ಎಲ್ಲ ಉಪನದಿಗಳ ನೀರು ಮುಂದೆ ಬಿಳಿಗೊಂಡ್ಲುವಿನ ಹತ್ರ ಮಾಪನವನ್ನು ಮಾಡಿ ಮೆಟ್ಟೂರು ಜಲಾಶಯಕ್ಕೆ ಹರಿಬಿಡಲಾಗುತ್ತೆ. ಇಲ್ಲಿ 2 ಪ್ರಶ್ನೆ ಬರುತ್ತೆ. ಒಂದು, ಯಾವ ಒಂದು ಪ್ರದೇಶದಲ್ಲಿ ಕಾವೇರಿ ನದಿಯ ನೀರನ್ನು ತಮಿಳುನಾಡಿಗೆ ಹರಿಬಿಡುವ ಒಂದು ಮಾಪನ ಕೇಂದ್ರ ಇದೆ ಅಂದರೆ ಬಿಳಿಗೊಂಡ್ಲುವಿನಲ್ಲಿ ಅನ್ನೋದು ಒಂದು ನೆನಪಿಡಬೇಕು. ಎರಡನೇದು, ಬಿಳಿಗೊಂಡ್ಲುವಿಗೆ ಮುಂಚೆ ಮೇಕೆದಾಟುವಿನಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಹೊಸ ಒಂದು ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ. ಅದರ ಸ್ಥಾಪಿತ ಸಾಮರ್ಥ್ಯ ಎಷ್ಟಾಗ್ಬೋದು ಅಂದರೆ ಕೆಪಾಸಿಟಿ 67 TMC ನೀರಷ್ಟು ಹಿಡಿಯುತ್ತೆ ಮತ್ತು 6,000 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. 99 ಮೀಟರ್ ಹೈಟ್ ಇರುತ್ತೆ, 674 ಮೀಟರ್ ಲೆಂತ್ ಇರುತ್ತೆ ಅಂತ ಈಗ ಪ್ರಸ್ತುತ ಹೇಳ್ತಾ ಇದ್ದಾರೆ. ಜೊತೆಗೆ 400 ಮೆಗಾವ್ಯಾಟ್ ವಿದ್ಯುತ್ ಸ್ಥಾಪನೆ ಸಾಮರ್ಥ್ಯದ ಒಂದು ಐಡಲ್ ಪವರ್ ಸ್ಟೇಷನ್ ಅನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ರಾಷ್ಟ್ರ ಒಂದು ಕಾರ್ಡ್ ಮತ್ತು ಆಟೋಮೆಟಿಕ್ ಫೇರ್ ಕಲೆಕ್ಷನ್ ಸಿಸ್ಟಮ್. ಒಂದು ರಾಷ್ಟ್ರ ಒಂದು ಕಾರ್ಡ್ ಅಂದರೆ ನೋಡಿ, ಇದನ್ನ ಒನ್ ನೇಷನ್ ಒನ್ ಮೊಬಿಲಿಟಿ ಕಾರ್ಡ್ ONOMC ಕರೆಕ್ಟ್, ONOMC ಅಂತ ಕರಿಬೋದು. ಓಕೆ, ಇದನ್ನು ನಮ್ಮ ಮೆಟ್ರೋದಲ್ಲಾದರೂ ಬಳಸ್ಬೋದು, BMTCಲಾದರೂ ಬಳಸ್ಬೋದು, ಅಥವಾ ಶಾಪಿಂಗ್ ಕೂಡ ಮಾಡ್ಬೋದು. ಒಂದು ಕಾರ್ಡ್ ಇಟ್ಕೊಂಡ್ಬಿಟ್ರೆ ಸಾಕ್ರೆ ಎಲ್ಲಿ ಬೇಕಾದರೂ ಬಳಸ್ಬೋದು ಅಂತ ಒಂದು ಕಾರ್ಡನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಒನ್ ನೇಷನ್ ಒನ್ ಮೊಬಿಲಿಟಿ ಕಾರ್ಡ್ ಅಂತ ನಮ್ಮ ನಂದನ್ ನಿಲೇಕಾಣಿಯವರ ಕಮಿಟಿ ಇದನ್ನು ಶಿಫಾರಸ್ ಮಾಡಿತ್ತು RBIಗೆ. ಓಕೆ, ಸೊ ಎಲ್ಲದಕ್ಕೂ ಒಂದೊಂದು ಕಾರ್ಡ್ ಬಳಸ್ತಾ ಇದ್ದೀವಿ. ಇವಾಗ ಮೆಟ್ರೋಗೆ ಹೋದ್ರೆ ಒಂದು ಕಾರ್ಡು, BMTCಗೆ ಒಂದು ಕಾರ್ಡು, ಇನ್ನೊಂದು ಯಾವುದೋ ಒಂದು ಕಾರ್ಡು. ಸೊ ಅವೆಲ್ಲವೂ ಬೇಡ, ಒಂದೇ ಕಾರ್ಡ್ ಸಾಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿರುವ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಂದರೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ ಅದಕ್ಕೆ ಅಡಿಗಲ್ಲನ್ನು ಹಾಕಿದ್ದಾರೆ ಕೂಡ ಮಾನ್ಯ ಯಡಿಯೂರಪ್ಪನವರು. ಇನ್ನು ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮವನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸ್ತೀವಿ. ಹಾಗಾದರೆ ಹುಟ್ಟು ಸ್ಥಳ ಎಲ್ಲಿ ಅಂದರೆ ಬಿಜಾಪುರ ಜಿಲ್ಲೆಯ ಅಂದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ, ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಅನ್ನೋದು ನೆನಪಿಡಬೇಕು. ಅವರ ಐಕ್ಯ ಸ್ಥಳ
ಅದೇ ವಿಜಯಪುರ ಜಿಲ್ಲೆಯ ಕೂಡಲ ಸಂಗಮ. ಓಕೆ, ಕೂಡಲ ಸಂಗಮ ವಿಜಯಪುರನ ಬಾಗಲಕೋಟೆ, ನೀವೇ ಹೇಳಬೇಕು. ಕೂಡಲ ಸಂಗಮ ಅಂತಕ್ಕಂಥದ್ದು, ಕೂಡಲ ಸಂಗಮ ಯಾವ ತಾಲೂಕಿನಲ್ಲಿ ಬರುತ್ತೆ ಮತ್ತು ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ನಾಥ ಪರಂಪರೆಯ ಕೊಡುಗೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಆದಿಚುಂಚನಗಿರಿ ನಾಥ ಪಾರಂಪರಿಕ ಕೇಂದ್ರವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲು ಅಂದರೆ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಆದಿಚುಂಚನಗಿರಿ ನಾಥ ಪಾರಂಪರಿಕ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜೊತೆಗೆ ಅಯೋಧ್ಯೆಯ ಪವಿತ್ರ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣವಾಗ್ತಾ ಇದೆ. ಅಲ್ಲಿ ನಮ್ಮ ಕರ್ನಾಟಕದಿಂದ ಭೇಟಿ ನೀಡುವ ಭಕ್ತಾದಿಗಳಿಗೆ ವಾಸ ಮಾಡಲು ಒಂದು ಯಾತ್ರಿ ನಿವಾಸವನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಎಕರೆ ಜಮೀನಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜೊತೆಗೆ ತಿರುಪತಿಯಲ್ಲೂ ಕೂಡ ಒಂದು ಭವನವನ್ನು ನಿರ್ಮಾಣ ಮಾಡಿದ್ರು. 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಿರುಪತಿ ದೇವಸ್ಥಾನದ ಹತ್ರ ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಅವರು. ಸಂಗನಕಲ್ಲು ವಸ್ತು ಸಂಗ್ರಹಾಲಯ ಮತ್ತು ಕುಡಿತಿನಿ ಬೂದಿ ದಿಬ್ಬ ಎಲ್ಲಿದೆ? ಸಂಗನಕಲ್ಲು ನೋಡಿ, ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ದೇಶದಲ್ಲಿಯೇ ಮೊದಲ ಪೂರ್ವ ಐತಿಹಾಸಿಕ ಯುಗದ ಅವಶೇಷಗಳ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಎಲ್ಲಿ ಅಂದರೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ. ಓಕೆ, ಎಲ್ಲಿದೆ ನೋಡಿ, ಸಂಗನಕಲ್ಲಿನಲ್ಲಿ ಹಿಂದೆ ನಮ್ಮ ಮೊದಲ ಪೂರ್ವ ಐತಿಹಾಸಿಕ ಯುಗದ ಅವಶೇಷಗಳನ್ನು ನಾವು ಕಾಣಬಹುದು. ಜೊತೆಗೆ ನವಶಿಲ ಯುಗ ಮತ್ತು ಕಬ್ಬಿಣ ಯುಗದ ತಾಣ ಕುಡಿತಿನಿ ಆಶ್ ಮೌಂಡ್, ಬೂದಿ ದಿಬ್ಬ ಅಂತ ಕರಿತೀವಿ. ಅದೆಲ್ಲಿ ಬರುತ್ತೆ? ತೋರಣಗಲ್ಲು ಮತ್ತು BTPS ಮಧ್ಯದಲ್ಲಿ ಬರುತ್ತೆ. ಈ ಒಂದು ಆಶ್ ಮೌಂಡನ್ನು ಕೂಡ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಒಂದು ಲೆಸ್ಸರ್ ಫ್ಲೋರಿಕನ್ ಪಕ್ಷಿ ಪ್ರಭೇದದ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಮೃತಿವನಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ 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 ಶಿವಕುಮಾರ ಸ್ವಾಮಿಗಳ ಮತ್ತು ಉಡುಪಿಯ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಗೌರವಾರ್ಥ ಸ್ಮೃತಿವನಗಳನ್ನು ತಲಾ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೆಸ್ಸರ್ ಫ್ಲೋರಿಕನ್ ಅಂತಕ್ಕಂಥ ಒಂದು ಪಕ್ಷಿ ಪ್ರಭೇದ ಬರುತ್ತೆ. ಇದು ಲೆಸ್ಸರ್ ಫ್ಲೋರಿಕನ್ನು, ಇದರ ಒಂದು ಅಭಿವೃದ್ಧಿಗೆ ಕೂಡ ಉಳಿವಿಗೆ ನಾವು ಒಂದು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಪ್ರಾರಂಭಿಕವಾಗಿ ನೀಡ್ತೀವಿ ಈ ಒಂದು ಸಂರಕ್ಷಣಾ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆನೆ ಕಾರಿಡಾರ್ನ ಭಾಗವಾಗಿರ್ತಕ್ಕಂಥ ಚಾಮರಾಜನಗರದ ಬೂದಿಪಡಗದಲ್ಲಿ ಆನೆ ಶಿಬಿರ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೊನೆಯ ಒಂದು ವಲಯ ಅಂದರೆ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆ ಆಗುತ್ತೆ. ಇದರಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ನೋಡಿ, ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪ್ರತಿ ತಿಂಗಳ 3ನೇ ಶನಿವಾರ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸ್ತವ್ಯ ಮಾಡುವ ಕರ್ನಾಟಕ ಸರ್ಕಾರದ ನೂತನ ಯೋಜನೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ. ಪ್ರತಿ 3ನೇ ಶನಿವಾರ ಹೋಗಬೇಕು, ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡಬೇಕಂತ. ಬಟ್ ಇದು ಎಷ್ಟು ಸಾಧ್ಯ ಆಗುತ್ತೆ ನೋಡಬೇಕು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ಅನ್ನೋದು ನೆನಪಿಡಿ. ಇನ್ನು ಮನೆ ಬಾಗಿಲಿಗೆ ಮಾಶಾಸನ ಅಂದರೆ ನಮ್ಮ ಸರ್ಕಾರವು ಅಶಕ್ತ ವೃದ್ಧರು, ವಿಧವೆಯರು ಮತ್ತು ವಿಶೇಷ ಚೇತನರಿಗೆ ಸ್ವಯಂ ಪ್ರೇರಿತವಾಗಿ ಇವರೇ ಪಿಂಚಣಿಯನ್ನು ಮಂಜೂರು ಮಾಡ್ತಾರೆ. ಸೊ ಅಂಥ ಒಂದು ಯೋಜನೆ ಮನೆ ಬಾಗಿಲಿಗೆ ಮಾಸಾಶನ. ಓಕೆ, ನೆಕ್ಸ್ಟ್ ಸ್ವಾಮಿತ್ವ ಯೋಜನೆ ಮತ್ತು IIT ಕಾನ್ಪುರ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಂತ ನೋಡ್ತಾ ಹೋಗೋಣ. ಸ್ವಾಮಿತ್ವ ಯೋಜನೆಯನ್ನು ತಂದಿದ್ದಾರೆ. ಇದರ ಅರ್ಥ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ಹಕ್ಕು ದಾಖಲೆಗಳನ್ನು ವಿತರಿಸುವ ಸ್ವಾಮಿತ್ವ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತರ್ತಾ ಇದೆ. ಇನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಈಗ ಒಂದೊಂದು ಆಸ್ತಿಗೆ ಒಂದೊಂದು ಕಡೆ ನಮ್ಮ ತಹಶೀಲ್ ಆಫೀಸಲ್ಲಿ ಒಂದು ಇನ್ಫಾರ್ಮೇಷನ್ ಇರುತ್ತೆ, ರಿಜಿಸ್ಟರ್ ಆಫೀಸಲ್ಲಿ ಇನ್ನೊಂದಿರುತ್ತೆ, ಇನ್ನೊಂದು ಕಡೆ ಇನ್ನೊಂದಿರುತ್ತೆ. ಅವೆಲ್ಲವುಗಳನ್ನು ತೆಗೆದು ಒಂದೇ ಟೆಕ್ನಾಲಜಿಯನ್ನು ತರಬೇಕನ್ನೋ ಉದ್ದೇಶಕ್ಕೆ IIT ಕಾನ್ಪುರ್ ನೆರವಿನೊಂದಿಗೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ತರೋದಕ್ಕೆ ಈಗ ಮುಂದಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಶಿಕ್ಷಣ ಡೆಪಾಸಿಟರಿ. ನೋಡಿ, ಇದೇ ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಅಂದರೆ ವಿವಿಧ ಇಲಾಖೆಗಳಲ್ಲಿ ಬೇರೆ ಬೇರೆ ಅಂಶಗಳಿರ್ತವೆ, ಬೇರೆ ಬೇರೆ ತಂತ್ರಾಂಶಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಒಂದೇ ಜಮೀನಿಗೆ ಬಹುಸಂಖ್ಯೆಯ ಗುರುತುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ದಾವೆ, ಕೆಲವೊಂದು ವಂಚನೆಗಳಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲವನ್ನ ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಅಡಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಶೈಕ್ಷಣಿಕ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಸಂಗ್ರಹಿಸಿ ಪ್ರಕಟಿಸಲು ರಾಷ್ಟ್ರೀಯ ಶೈಕ್ಷಣಿಕ ಡೆಪಾಸಿಟರಿಯನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ, ಡಿಜಿ ಲಾಕರ್ ಅಂತ ಕರಿತೀವಿ. ನಮ್ಮ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ವೆಹಿಕಲ್ ರಿಜಿಸ್ಟ್ರೇಷನ್ ಕಾರ್ಡು ಎಲ್ಲವನ್ನು ಕೂಡ ಇದರಲ್ಲಿ ತರಬಹುದು. ನೆಕ್ಸ್ಟ್ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಮೇಲೆ ಈ ಸಲ ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ, 0% ತೆರಿಗೆಯನ್ನು ಹಾಕಿದ್ರು. ಓಕೆ, ಯಾಕಂದರೆ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಜನರಲ್ಲಿ ಆಲ್ರೆಡಿ ಭಾಳ ದುಡ್ಡಿಗೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು.
ಇನ್ನು GST ಪ್ರೈಮ್ ಮತ್ತು GST ಈ ಶೋಧನೆ ಅಂತಕ್ಕಂಥ ಒಂದು ಯೋಜನೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಸಹಯೋಗದೊಂದಿಗೆ ಒಂದು ದತ್ತಾಂಶ ವಿಶ್ಲೇಷಣಾ ವ್ಯವಸ್ಥೆ ಅಥವಾ ಡೇಟಾ ಅನಾಲಿಟಿಕ್ಸ್ ಸಿಸ್ಟಮ್ ಅನ್ನು ತಂದಿದ್ದಾರೆ. ಈ ರೀತಿ ತಂದಿರತಕ್ಕಂಥ ಮೊದಲನೇ ರಾಜ್ಯ ನಮ್ಮ ರಾಜ್ಯವೇ ಆಗುತ್ತೆ, ಕರ್ನಾಟಕ ರಾಜ್ಯ ಆಗುತ್ತೆ. ಓಕೆ, ಇನ್ನು 63ನೇ ಪ್ರಶ್ನೆ, 2021-22 ಪ್ರಕಾರ ಅಂದಾಜು ವಿತ್ತೀಯ ಕೊರತೆ ಎಷ್ಟಿದೆ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಕೇಳಿದರೆ 3.4ರಷ್ಟಿದೆ ಫಿಸ್ಕಲ್ ಡೆಫಿಸಿಟ್. ಓಕೆ, ಸೊ ಇಷ್ಟು ನೆನ್ಪಿಟ್ರೆ ಸಾಕು ಈ ಒಂದು ಬಜೆಟಲ್ಲಿ. ಓಕೆ, ಇದನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ತಮ್ಮ 8ನೇ ಬಜೆಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿರ್ತಕ್ಕಂಥ 8ನೇ ಮಾರ್ಚ್ ಅಂದು ಮಂಡಿಸಿದ್ರು ಅಂತಕ್ಕಂಥದ್ದು. ಇದು 2022ರ 31 ಮಾರ್ಚ್ವರೆಗೂ ಇದೇ ಬಜೆಟ್ನ ಅಂಕಿಅಂಶಗಳಿರ್ತವೆ. 2022ರ ನಂತರ ಬಸವರಾಜ ಬೊಮ್ಮಾಯಿರವರು ತಮ್ಮ ಬಜೆಟನ್ನು ಮಂಡನೆ ಮಾಡಬಹುದು, ಯಾಕಂದರೆ ಅವರು ಹಣಕಾಸು ಸಚಿವರಾಗಿದ್ದಾರೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ವಿವಿಧ ಯೋಜನೆಗಳನ್ನು ಕ್ರೋಢೀಕರಿಸಿರ್ತಕ್ಕಂಥ ಒಂದು ಅಂಶ, ಅದು ಬಜೆಟ್ ಆಗುತ್ತೆ. ಸೊ ಆಯವ್ಯಯದಲ್ಲಿನೇ ಎಲ್ಲ ಬಜೆಟ್, ಎಲ್ಲ ಒಂದು ಅಂಕಿಅಂಶಗಳನ್ನು, ಎಲ್ಲ ಯೋಜನೆಗಳನ್ನು, ಹಿಂದೆ ಬಂದಿರತಕ್ಕಂಥ ಯೋಜನೆಗಳು, ಮುಂದೆ ತರಬಹುದಾಗಿರ್ತಕ್ಕಂಥ ಯೋಜನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಕ್ಲಾಸ್ ನಂಬರ್ 24 ಕರ್ನಾಟಕದ ಬಜೆಟ್ ಮೇಲಿನ ಡಿಸ್ಕಷನ್ ಆಗಿತ್ತು. ಕರ್ನಾಟಕದ ವಿವಿಧ ಯೋಜನೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. 63 ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ಕರ್ನಾಟಕದ ಬಜೆಟನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಭಾಳಷ್ಟು ಡಿಸ್ಕಷನ್ ಆಯಿತು ಇದರಲ್ಲಿ. ಓಕೆ, ಹೀಗೆ ಈ ಒಂದು ವಿಡಿಯೋವನ್ನು ಕರ್ನಾಟಕದ ಬಜೆಟ್ ಮೇಲೆ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಭಾರತದ ಬಜೆಟ್ ಮೇಲೆ ಒಂದಷ್ಟು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.